ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲು ನೀನು ಯಾವಾತನ ರಥಗಳ ಬೆಲೆಯನ್ನು ಆಶಿಸಿಕೊಂಡು ಬಂದೆಯೋ ಆ ಇಸ್ರೇಲ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲಗಳನ್ನು ಅನುಗ್ರಹಿಸುವ ಮತ್ತೊಂದು ಸಾರಿ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ ನೀನು ಯಾವಾತನ ರಥಗಳ ಬೆಲೆಯನ್ನು ಆಶ್ರಯಿಸಿಕೊಂಡು ಬಂದೆಯೋ ಆ ಇಸ್ರೇಲ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲ ಅನುಗ್ರಹಿಸಿದೆ ಎಂದು ಉತ್ತರ ಕೊಟ್ಟರು. ಮತ್ತೊಂದು ಸಾರಿ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ ಆಮೇಲೆ ಎಲ್ಲ ಕೂತ್ಕೊಳ್ಳೋಣ. ಕರ್ತನ ವಾಕ್ಯಕ್ಕೆ ನಮ್ಮನ್ನ ಸಿದ್ಧಪಡಿಸಿಕೊಳ್ಳೋಣ. ದೇವರ ವಾಕ್ಯ ತುಂಬಾ ಮುಖ್ಯವಾದದ್ದು. ದೇವರ ವಾಕ್ಯವನ್ನು ಕೇಳುವಾಗ ನಿಮ್ಮ ಫೋನ್ಗಳು, ನಿಮ್ಮ ಸೆಲ್ ಫೋನ್ ಎಲ್ಲ ಸೈಲೆಂಟ್ ಹಾಕಿ, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡ್ರಿ. ಇಲ್ಲಾಂದ್ರೆ ಅಲ್ಲಿ ಒಂದು ಆಚೆ ಒಂದು ಟ್ಯಾಂಕ್ ಇದೆ, ಆ ಟ್ಯಾಂಕ್ ಒಳಗೆ ಹಾಕ್ಬಿಟ್ಟು ನೀರು ಇರುತ್ತೆ, ಅದು ಸ್ವಲ್ಪ ಬ್ರಷ್ ತಗೊಳ್ಳಿ, ಅಲ್ಲಿ ಹೋಗಿ ಎಲ್ಲಾದ್ರೂ ಸ್ವಿಚ್ ಆಫ್ ಮಾಡ್ರಿ, ನಾನು ಸೈಲೆಂಟ್ ಆಗ್ತದೆ, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಆಮೇಲೆ 1ನೇ ತಾರೀಕು ನಾವು ನೋಡಿದ ಪ್ರಕಾರ ದೇವರು ನಮಗೆ ಭಕ್ತರಿಗೆ ಧರ್ಮ ಫಲವನ್ನು ಕೊಡುತ್ತಾರೆ. ಏನ್ ಫಲ ಕೊಡ್ತಾರೆ? ಧರ್ಮ ಫಲ. 2ನೇ ಕಾರ್ಯ ನೋಡಿದ್ರೆ ಕ್ರಿಯೆಗೆ ತಕ್ಕ ಪ್ರತಿಫಲ ದೇವರು ಕೊಡುತ್ತಾರೆ. 3ನೇದಾಗಿ ನಾವು ನೋಡಿದ್ರು ಆತನು ನಮಗೆ ಪ್ರತಿಫಲ ಕೊಟ್ಟಿದ್ರೆ ಮತ್ತು ನಾವು ಉಳಿತಾನೇ ಇದ್ದಿಲ್ಲ. ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಎಲ್ಲವನ್ನೂ ದೇವರು ಮಾಡಿ ಮುಗಿಸಿ ಇವತ್ತು ನಮ್ಮನ್ನ ಪ್ರತಿಫಲ ಕೊಟ್ಟಿದ್ರೆ ನಾವು ಒಬ್ಬರು ಉಳಿತಾ ಇದ್ದೀವಿ. ಕಳೆದ ವಾರದಲ್ಲಿ ನಾವು ನೋಡಿದ್ರು ಏನಂತ, ನೀನು ಮಾಡಿದ ಕಾರ್ಯಕ್ಕೆ ತಕ್ಕ ಹಾಗೆ ಯೆಹೋವನು ನಿನ್ನನ್ನು ಆಶೀರ್ವದಿಸು. ಆಮೇಲೆ 2ನೇದಾಗಿ ನಾವು ಏನು ಮಾಡ್ತೀವೋ ಅದಕ್ಕೆ ದೇವರು ಅದರ ತಕ್ಕ ಪ್ರಕಾರ ದೇವರು ಆಶೀರ್ವದಿಸ್ತಾರೆ. 3ನೇದಾಗಿ ನಾವು ಏನೆಲ್ಲ ಕರ್ತನಿಗಾಗಿ ಬಿಡುತ್ತೀವೋ ಅದರ ತಕ್ಕಂತೆ ದೇವರು ಆಶೀರ್ವಾದ ಕೊಡ್ತಾರೆ ಅಂತ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಈ ದಿನದಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡಿ ನಾವು ಪ್ರಾರ್ಥನೆ ಮಾಡಿಟ್ಟಿದ್ದೇವೆ. ಅಂತ್ಯದಲ್ಲಿ ಕರ್ತನ ಭೋಜನಕ್ಕೆ ನಾವು ಸಿದ್ಧಪಡಿಸೋಣ. ವಾಕ್ಯವನ್ನು ಕೇಳುವಾಗಲೇ ನಿಮ್ಮ ಹೃದಯಗಳನ್ನು ನೀವು ಸಿದ್ಧಪಡಿಸಿಕೊಡ್ರಿ. ಕರ್ತನ ಮೇಜನ್ನು ಅಪಾತ್ರರಾಗಿ ಯಾರು ತೆಗೆದುಕೊಳ್ಳಬೇಡ್ರಿ. ಎಲೆಗೆ ಹಾಕುವವರು ತೆಗೆಯಬೇಡ್ರಿ. ಬಿಡಿ ಸಿಗರೇಟ್ ಸೇರೋರು ಎದ್ದು ತಗೊಳ್ಬೇಡ್ರಿ, ನಿಮ್ಗೆ ಒಳ್ಳೇದಲ್ಲ. ಅದು ಅನ್ಸು ಕಾನ್ಫ್ರಾಕ್ ಹಾಕೋರು ತೆಗೆಯಬೇಡ್ರಿ, ನಿಮ್ಗೆ ಒಳ್ಳೇದಲ್ಲ. ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ, ಇದರಿಂದ ನಿಮ್ಮಲ್ಲಿ ಅನೇಕರು ಬಲಹೀನರಾಗಿದ್ದೀರಾ, ಅನೇಕ ಜನರು ಸತ್ತು ಬಿದ್ದಿದ್ದೀರಾ ಅಂತ ಬೈಬಲ್ ಹೇಳ್ತದೆ. ನೀವು ದೇವರ ಕೋಪಕ್ಕೆ ಗುರಿ ಆಗಬಾರ್ದಂದ್ರೆ ನೀವು ಎಲೆಗೆ ಬಿಟ್ಟು ತಕೊಳ್ಳೋದು ಒಳ್ಳೇದು. ಇನ್ಮೇಲೆ ನಾನು ಯಾವ ತಪ್ಪು ಮಾಡಲ್ಲ ಅಂದ್ರೆ ತಕೊಳ್ಳಿ, ಇಲ್ಲಾಂದ್ರೆ ನೀವು ತಕ್ಕೋಬೇಡಿ, ಅದು ನಿಮಗೆ ಒಳ್ಳೇದಲ್ಲ. ಯಾವಾಗಲೂ ನಾನು ಹೇಳ್ತದೆ ತಗೊಳ್ರಿ ಅಂತ. ಇಲ್ಲ, ಇನ್ಮೇಲೆ ಅಂತ ಈ ಸಭೆಯಲ್ಲಿ ಆತರ ನಾನು ನಡೆಯಕ್ಕಾಗಲ್ಲ. ಒಂದು ವೇಳೆ ಫಸ್ಟ್ ಇದುವರೆಗೆ ನಾನು ಆಗ್ತಾ ಇದ್ದೆ, ಇನ್ಮೇಲೆ ನಾನು ಹಾಕಲ್ಲ ಅಂತ ಒಂದು ತೀರ್ಮಾನ ತಗೊಂಡ್ರೆ ತಗೊಳ್ಳಿ. ತಿರ್ಗಾ ನೀವು ಹಾಕಿದ್ರೆ ಅದಕ್ಕೆ ಪ್ರತಿಫಲ ಅವರೇ ಕೊಡ್ತಾರೆ, ನಾನೆಲ್ಲ ಕೊಡೋದು. ನಾನೆಲ್ಲ ನಿಮ್ಮನ್ನ ಆಶೀರ್ವದಿಸುವುದು, ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ತಕ್ಕಂತೆ ನಿಮ್ಮನ್ನ ನಡೆಸಕ್ಕೆ ಶಕ್ತರಾಗಿದೆ. ಆಮೇಲೆ ಸರಿಯಾದ ಪ್ರತಿಫಲ ದೇವರು ಕೊಡ್ತಾರೆ. ಆಮೇಲೆ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ಆಮೇಲೆ ಯಾವಾತನ ಅರಿಯನ್ನು ರಕ್ಕೆಯನ್ನು ಆಚರಿಸಿಕೊಂಡು ಬಂದಿದ್ದೋ ಆ ಇಸ್ರೇಲ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲ ಕೊಡುತ್ತಾನೆ. ಆಮೇಲೆ ದೇವ ಮಕ್ಕಳಿಗೆ ಪ್ರತಿಫಲ ಕೊಡುವಂತ ದೇವರಾಗಿದ್ದಾನೆ. ನಿಜವಾಗಲೂ ನನಗೆ ಗೊತ್ತು, ಸುಮಾರು ಯೇಸು ಸ್ವಾಮಿನ ಕಂಡುಕೊಂಡು 22 ವರ್ಷ ಹತ್ರ ಆಗುತ್ತಾ ಇದೆ. ದೇವರ ಕೃಪೆ, ದೇವರ ದಯೆ ಇದುವರೆಗೂ ಆತನು ನಮ್ಮನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಯಾರಿಗೆ ದೇವರು ಪ್ರತಿಫಲ ಕೊಡ್ತಾರೆ? ದೇವರಿಗೆ ಸರಿಯಾಗಿ ನಡೆದುಕೊಳ್ಳುವವರಿಗೆ. ದೇವರಿಗೆ ಸರಿಯಾಗಿ ನಡೆದುಕೊಳ್ಳುವರು. ಪರಿಶುದ್ಧರಾಗಿ ಜೀವಿಸೋದು ಸ್ವಲ್ಪ ಕಷ್ಟ. ಲೋಕದವರ ಜೊತೆ ಲೋಕದವರಾಗಿ ನಾವು ಜೀವಿಸೋದು ಸ್ವಲ್ಪ ಸುಲಭ. ಆದ್ರೆ ದೇವರ ಮಕ್ಕಳಾಗಿ ಲೋಕದಲ್ಲಿ ನಾವು ಜೀವಿಸೋದು ಸ್ವಲ್ಪ ಕಷ್ಟ ಆಗಲು ಅದನ್ನು ಫಾಲೋ ಮಾಡುವವರಿಗೆ ದೇವರು ಆತನು ಉತ್ತಮವಾದ ಪ್ರತಿಫಲ ಕೊಡುತ್ತಾರೆ. ಸರಿಯಾದ ಪ್ರತಿಫಲ ನೋಡಿದವರು. ಅಲ್ಲೆಲ್ಲೂಯ್ಯ. ನೀನು ಏನು ಮಾಡ್ತೀಯೋ ಅದಕ್ಕೆ ಪ್ರತಿಫಲ. ಪೇತ್ರನು ಏನ್ ಮಾಡ್ದ? ಖಾಲಿ ದೋಣಿ ಕೊಡ್ತ, ಬರೀ ಬೋಟ್ ಮಾತ್ರ ಕೊಟ್ಟಿದ್ದವನು. ಆದ್ರೆ 2ರಷ್ಟು ದೋಣಿ ಮುಳುಗುವಷ್ಟು ಆಶೀರ್ವಾದ ದೇವರು ಕೊಟ್ಟರು. ಕಳೆದ ವಾರ ನೋಡಿದ್ರು. ಅದು ಮಾತ್ರ ಅಲ್ಲ, ರೂತನು ತನ್ನ ಎಲ್ಲಾ ಸ್ವಂತದವರನ್ನು ಬಿಟ್ಟು
ತನ್ನ ಸ್ವದೇಶವನ್ನು ಬಿಟ್ಟು ದೇವರಿಗೋಸ್ಕರ ಕಾಣದೇ ಇರುವಂತ ಒಂದು ಬೆದ್ರಿ ಎಂಬ ಒಂದು ಪಟ್ಟಣಕ್ಕೆ ಹೊರಟು ಹೋಗ್ತಾ ಇದ್ದಾರೆ. ಅತ್ತೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಅತ್ತೆ ಮೇಲೆ ಭರವಸೆಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಈ ಲೋಕದ ಎಲ್ಲಾ ಕಾರ್ಯವನ್ನು ಬಿಟ್ಟು ದೇವರಿಗೋಸ್ಕರ ನಿಂತುಕೊಂಡ್ರೆ ದೇವರು ಅದರ ತಕ್ಕಂತೆ ಆಶೀರ್ವಾದ ಕೊಡಲಿಕ್ಕೆ ಶಕ್ತನಾಗಿ. ಮೋಶೆ ಲೋಕ ಸುಖಭೋಗ, ಲೋಕದಲ್ಲಿರುವಂತಹ ಪಾಪದ ಭೋಗಕ್ಕಿಂತಲೂ ದೇವರ ಜನರಿಗೋಸ್ಕರ ಕಷ್ಟಪಡದೆ ಒಳ್ಳೆಯದಂತ ಅವನು ತೀರ್ಮಾನಿಸಿಕೊಂಡಿದ್ದ. ಅವನಿಗೆ ದೇವರು ಏಮಾನವಾದ ಆಶೀರ್ವಾದ, ದೇವ ಮನುಷ್ಯನೆಂಬ ಒಂದು ಹೆಸರು, ಪ್ರವಾದಿ ಎಂಬ ಹೆಸರು, ಆಮೇಲೆ ಅದು ಎಲ್ಲದಕ್ಕಿಂತಲೂ ಮೊಟ್ಟ ಮೊದಲು ದೇವರ ಆಲಯವನ್ನು ಕಟ್ಟುವಂತ ಒಂದು ಆಜ್ಞೆಯನ್ನು ಅವನಿಗೆ ದೇವರು ಕೊಟ್ಟಿದ್ದನ್ನು ನೋಡ್ತೇವೆ. ಈ ದಿನದಲ್ಲಿ ಕೂಡ ದೇವರು ಪ್ರತಿಫಲ ಕೊಡುತ್ತಾರೆ. ಯಾರು ಪ್ರತಿಫಲ ಕೊಡುತ್ತಾರೆ? ಅನೇನೇ ವಾಕ್ಯ ಯಾರು ಓದಿ ರೂಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಒಬ್ಬ ಮನುಷ್ಯನು ಪಾಸ್ಟ್ ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ನಡೀತದೆ, ಓಕೆ. ದೇವರು ಪ್ರಾರ್ಥನೆ ಮಾಡಿದ್ರೆ ನಿಮ್ಮನ್ನ ಪಾಸ್ಟ್ ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮನ್ನ ಆಶೀರ್ವದಿಸೋದು ಓಕೆ. ಎಲ್ಲದಕ್ಕಿಂತಲೂ ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡೆದ್ರೆ ಮಾತ್ರನೇ ನಿಮ್ಗೆ ಆಶೀರ್ವಾದ ಬರುತ್ತೆ. ಒಂದು ವೇಳೆ ಪಾಸ್ಟರ್ ಮುಂದೆ ಅರ್ಥ ಮಾಡ್ಬೋದು, ಪಾಸ್ಟರ್ ಮುಂದೆ ಹಂಗೆ ಹೀಗೆ ಜೀವನ ನಾವು ನಡೆಸಬಹುದು, ಆದ್ರೆ ಅದು ನಮಗೆ ಆಶೀರ್ವಾದ ಬರುವುದಿಲ್ಲ. ದೇವರ ಮುಂದೆ ನೀತಿವಂತರಾಗಿ ಪರಿಶುದ್ಧವಂತರಾಗಿ ಜೀವಿಸುವಾಗ ಬೋವಾಚನು ಆ ರೂತನನ್ನು ನೋಡಿ ಹೇಳ್ತಾನೆ, ನಿನಗೆ ದೇವರು ಉತ್ತಮವಾದ ಪ್ರತಿಫಲ ಕೊಡಲಿ. ಆಮೇಲೆ ಉತ್ತಮವಾದ ಪ್ರತಿಫಲ ಕೊಡಲಿ. ಹಲ್ಲೆಲೂಯಾ. ಯೆಶಾಯ 61:7 ವಾಕ್ಯ ಓದುವ. ಅದ್ರಲ್ಲಿ ಏನಾಗ್ಬಿಟ್ಟಿದೆ, ದೇವರು ಯಾವ ರೀತಿಯಲ್ಲಿ ಪ್ರತಿಫಲ ಕೊಡ್ತಾರೆ ಅಂತ. ಯೆಶಾಯ 61:7 ವಾಕ್ಯ ಹೇಳ್ತದೆ, ಲಜ್ಜೆಗೆ ಬದಲಾಗಿ ಅವಮಾನಕ್ಕೆ ಬದಲಾಗಿ ನೋಡಿ, ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಸ್ಥದಲ್ಲಿ ಇಕ್ಕುವರು. ಹೀಗೆ ತನ್ನ ದೇಶದಲ್ಲಿ ಎರಡರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ದೇವರಲ್ಲಿ ಹೇಳ್ತಾನೆ, ಇವರಿಗೆ ಅವಮಾನಕ್ಕೆ ಬದಲಾಗಿ ಏನು ಕೊಡ್ತೀನಿ ನಾನು? ಮಾನವನ್ನು ಕೊಡ್ತೇನೆ. ನಾಚಿಕೆ ಬದಲಾಗಿ ಪ್ರತಿಯಾಗಿ ಅವ್ರಿಗೆ ಏನು ಕೊಡ್ತೀನಿ ನಾನು? ಎರಡರಷ್ಟು ಮಾನವನ್ನು ಕೊಡ್ತೀನಿ. ಎಲ್ಲ ಒಂದೊಂದು ಆಶೀರ್ವಾದ ಏನಂದ್ರೆ, ಒಂದೊಂದಾಗಿ ನಾವು ಓದುವುದಾದ್ರೆ ಹೇಳಲ್ಪಟ್ಟಿದೆ ನೋಡಿ, ನಿಮಗ ಆಗಿರುವ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಕೊಡ್ತೀನಿ. ನೀವು ಹೊಂದಿದ ನಾಚಿಕೆ ಪ್ರತಿಯಾಗಿ ಇರುವ ನಿಮಗೆ ಸ್ವಾಸ್ಥ್ಯನ್ನು ಈಗುವುದು. ಹೀಗೆ ದೇಶವನ್ನು ಅನುಭವಿಸಿರಿ. ಅದೆಲ್ಲದಕ್ಕಿಂತಲೂ ನಿಮಗೆ ಎರಡರಷ್ಟು ಆಶೀರ್ವಾದ ನಿಮಗೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಅಲ್ಲೇನಪಟ್ಟಿದ್ದಾರೆ? ಅವಮಾನ, ನಾಚಿಕೆ, ಹಲ್ಲೆಲೂಯಾ, ಕಣ್ಣೀರು, ಬೇದನೆ. ಆಮೇಲೆ ನೋಡಿ, ದೇವರಿಗೋಸ್ಕರ ಪಡುವಂತ ಕಷ್ಟಕ್ಕೆ, ದೇವರಿಗೋಸ್ಕರ ನಿಂತ್ಕೊಳ್ಳುವಂತ ದೇವರ ಮಕ್ಕಳಿಗೆ ಅದನ್ನು ಪ್ರತಿಫಲ ಕೊಡುತ್ತಾರೆ. ಆಮೇಲೆ ಅವಮಾನ ಅಂತ ಓಡೋಗ್ಬಿಟ್ರೆ, ನಾಚಿಕೆಯಿಂದ ಓಡೋಗ್ಬಿಟ್ರೆ, ಹಲ್ಲೆಲೂಯಾ, ಅವರಿಗೆ ಪ್ರತಿಫಲ ಸಿಕ್ಕುವುದಿಲ್ಲ. ಯಾರಿಗೆ ಪ್ರತಿಫಲ ಸಿಕ್ಕದಂದ್ರೆ, ಕ್ರಿಸ್ತನ ನಿಮಿತ್ತವಾಗಿ ಅಥವಾ ಸಭೆಯ ನಿಮಿತ್ತವಾಗಿ, ಸೇವೆಯ ನಿಮಿತ್ತವಾಗಿ, ಆತ್ಮಗಳ ನಿಮಿತ್ತವಾಗಿ ನಾವು ಪಡುವಂತ ಒಂದೊಂದು ಪ್ರಯಾಸಕ್ಕೂ ತಕ್ಕ ಪ್ರಕಾರ ದೇವರು ನಮ್ಮನ್ನ ಆಶೀರ್ವದಿಸುವ ಕೈ ತಟ್ಟಿ ಯಾರಾದರೂ ಅವಮಾನ, ನಾಚಿಕೆ, ಆಮೇಲೆ ಪಟ್ಟಿಕೊಳ್ಳಾದರೆ ಈ ದೇಶದಲ್ಲಿ ಯಾವುದೇ ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ನಾವು ನಿಮ್ಮನ್ನು ಎರಡರಷ್ಟು ಮಾನವನ್ನು ಕೊಡುತ್ತಾರೆ, ಎರಡರಷ್ಟು ಆಶೀರ್ವಾದವನ್ನು ಕೊಡುತ್ತಾರೆ. ಇದು ಶಾಶ್ವತವಾಗಿ ಸಮಾಧಾನ, ಶಾಶ್ವತವಾದದ್ದು. ಹಲ್ಲೆಲೂಯಾ. ಆಮೆನ್. ದೊಡ್ಡವರು ಹೇಳ್ತಾರೆ, ಕೈ ಕೆಸರಾದ್ರೆ ಕೆಸರು ಆಗಬಾರ್ದು, ಹಾಗೆ ಮೊಸರು ಬರ್ತದ? ಬರಲ್ಲ. ಕೆಲವರು ಏನ್ ಮಾಡ್ತಾರೆ, ಕೆಸರು ಮಾಡಕ್ಕಾಗಲ್ಲ, ಕೆಸರು ಮುಟ್ಟಕ್ ಬರಲ್ಲ, ಅವ್ರು ಮೊಸರು ಮಾತ್ರ ಬೇಕು, ಆಗಲ್ಲ. ಇದು ಹೆಂಗೆ ಬೇಕಾದ್ರೆ ಅವರು ಹೋಗ್ಬಿಟ್ಟು, ಎಷ್ಟಪ್ಪ ಇಡ್ಲಿ? 30 ರೂಪಾಯಿ. ನನಗೆ ಇಡ್ಲಿ ಬೇಡ, ಚಟ್ನಿ ಎಷ್ಟು? ಫ್ರೀ. ಸಾಂಬಾರ್ ಎಷ್ಟು? ಫ್ರೀ.
ನನಗೆ ಇಡ್ಲಿ ಬೇಡ ಬರೀ ಸಾಂಬಾರು ಕೊಡೋದು ಕೊಡ್ತಾನ ಕೊಡಲ್ಲ. ನೀವೆಲ್ಲ ಮಾಡೋದಲ್ಲ ಇದೇ ತರನೇ ಇದೆ ಅಲ್ಲೆಲ್ಲ. ಆದ್ರೆ ದೇವರು ಹೇಳ್ತಾರೆ, ನೀವು ನನಗೋಸ್ಕರ ಪಡುವಂತ ಅವಮಾನಕ್ಕೆ ಬದಲಾಗಿ, ಆಮೇಲೆ ನೀವು ನನಗೋಸ್ಕರ ಪಡುವಂತ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನ, ಆಮೇಲೆ ಹಲ್ಲೆಲೂಯಾ, ನಾಚಿಕೆ ಪಟ್ಟಿದ್ರೆ ನಿಮ್ಗೆ ಏನ್ ಕೊಡ್ತೀನಿ ನಾನು? ಸ್ವಾಸ್ಥ್ಯವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಅದು ಮಾತ್ರ ಎರಡು ರೀತಿಯ ಆಶೀರ್ವಾದ, ಎರಡು ಪಟ್ಟು ಆಶೀರ್ವಾದವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಬೈಬಲ್ ನೋಡುತ್ತೇವೆ, ಯೋಬನಿಗೆ ಎರಡರಷ್ಟು ಆಶೀರ್ವಾದ ಕೊಟ್ಟರು. ಯೋಬ 42:10 ನೋಡ್ತೀವಿ, ಎರಡು ಪಟ್ಟು ಆಶೀರ್ವಾದ ಹೊಂದಿಕೊಂಡನು. 2 ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ಎಲಿಷಾ ಆಮೇಲೆ 2 ಪಟ್ಟು ಅಭಿಷೇಕ, ಎಲಿಯನ ಮೇಲೆ ಅಭಿಷೇಕ, ಎಲಿಷನ ಮೇಲೆ 2 ಪಟ್ಟು ಅಭಿಷೇಕ ಬಂತು. ಹಲ್ಲೆಲೂಯಾ. ಇದೇ ತರ ನಾವು ನೋಡುವುದಾದ್ರೆ ಅನೇಕ ಜನರಿಗೆ ಎರಡರಷ್ಟು ಆಶೀರ್ವಾದವನ್ನು ಏರಾಳವಾಗಿ ದೇವರು ಕೊಟ್ಟರು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಯಾವಾಗ? ದೇವರಿಗೋಸ್ಕರ ಕಷ್ಟಪಟ್ಟಾಗ. ನಿಮ್ಮೆಲ್ಲರೂ ನೋಡಿ ಹೇಳ್ತೀನಿ, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡೋದು ಕಲೀರಿ. ಅದು ನಮಗೆ ಕಷ್ಟನೇ. 8 ಗಂಟೆಗೆ ಎದ್ದೋದು ತುಂಬಾ ಸುಲಭ, 7 ಗಂಟೆ ಎದ್ದೋದು ಸುಲಭ. ಆದ್ರೆ ಬೆಳಿಗ್ಗೆ ಮುಂಜಾನೆ ಎದ್ದೋದು ತುಂಬಾ ಕಷ್ಟ. ದೇವರಿಗೋಸ್ಕರ ಕಷ್ಟಪಡುವಂತ ದೇವ ಮಕ್ಕಳನ್ನ ಎಂದಿಗೂ ದೇವರು ಬಿಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇವರಿಗೋಸ್ಕರ ಪಡುವಂತ ಕಷ್ಟ, ದೇವರಿಗೋಸ್ಕರ ಕಷ್ಟ ಪಡುವಂತ ಕಷ್ಟಗಳು ಯಾವತ್ತೂ ಹಲ್ಲೆಲೂಯಾ, ಆಮೆನ್. ಯಾಕಂದ್ರೆ ದೇವರಿಗೋಸ್ಕರ ನಾವು ಪಡುವಂತ ಒಂದೊಂದು ಕಷ್ಟ ಅದು ಯಾವತ್ತೂ ನಮಗೆ ವ್ಯರ್ಥವಾಗುವುದಿಲ್ಲ. ಒಂದು ವೇಳೆ ಮನುಷ್ಯನಿಗೋಸ್ಕರ ಪಡುವಂತ ಕಷ್ಟ, ನಷ್ಟ, ಅವಮಾನ, ನಿಂದನೆಗಳು ಅವೆಲ್ಲ ವ್ಯರ್ಥವಾಗುತ್ತೆ. ಆದರೆ ಪರಲೋಕ ದೇವರಾದ ಕರ್ತನಿಗೆ ನಾವು ಪಡುವಂತ ಬಾಧೆಗಳೆಲ್ಲ ಅದು ಆಶೀರ್ವಾದಕರವಾಗುತ್ತೆ. ಆಮೇಲೆ ಕೈ ತಟ್ಟಿ ಜೋರಾಗಿ ಆಮೇಲೆ ಮೂರು ಕಾರ್ಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ. 1ನೇ ಕಾರ್ಯ, ದೇವರಿಗೋಸ್ಕರ ನಿಂದೆಗಳನ್ನು ಸಹಿಸಿಕೊಳ್ಳುವುದು. ಆಮೇಲೆ ಕಳೆದ ತಿಂಗಳಲ್ಲಿ ನಾನು ಹೇಳಿದೆ, ದೇವರಿಗೋಸ್ಕರ ಪಡುವಂತ ಬಾಧೆ ನಮ್ಮ ಇದಕ್ಕಾಗಿ. ಆದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ದೇವರಿಗೋಸ್ಕರ ನಿಮ್ಮನ್ನು ಬೈತಾರ ಅದು ನಿಮ್ಮ ಆಶೀರ್ವಾದ. ಆಮೇಲೆ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೋಡ್ರಿ, ನೀವು ಮಾಡಿದ ತಪ್ಪಿಗೆ ಬಯಸ್ಕೊಳ್ಳೋದಲ್ಲ, ನೀವು ತಪ್ಪೇ ಮಾಡಿಲ್ಲ. ಅಲ್ಲೋ ಸಹೋದರ ಸಹೋದರಿ, ನೀವು ತಪ್ಪೇ ಮಾಡಿಲ್ಲ, ಬಯಸ್ಕೊಳ್ತಾ ಇದ್ದೀರಾ, ಸಂತೋಷ ಪಡಿರಿ. ಹಲ್ಲೆಲೂಯಾ, ಆಮೆನ್. ಎಲ್ಲರನ್ನ ಬಯಸ್ತಾರಲ್ಲ, ನೀವು ತಪ್ಪು ಮಾಡಿದ್ರೆ ಸಹಿಸಿಕೊಳ್ತೀರ, ಅದು ದೇವರಿಗೋಸ್ಕರ ಪಡುವಂತ ಪ್ರಯಾಸ. ಆಮೆನ್. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11-12 ವಾಕ್ಯ ಹೇಳುತ್ತದೆ, ನನ್ನ ನಿಮಿತ್ತ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನನ್ನ ನಿಮಿತ್ತ. ಯಾರ ನಿಮಿತ್ತ? ಗಂಡನ ನಿಮಿತ್ತ ಇಲ್ಲ, ಪಾಸ್ ನಿಮಿತ್ತ ಇಲ್ಲ, ಶಿಷ್ಯ ನಿಮಿತ್ತ ಇಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನನ್ನ ನಿಮಿತ್ತ. ಆಮೇಲೆ ನನ್ನ ನಿಮಿತ್ತವಾಗಿ ನೀವು ಪಡುವಂತ ಕಷ್ಟಗಳು, ನನ್ನ ನಿಮಿತ್ತವಾಗಿ ಪಡುವಂತ ಅವಮಾನ, ನನ್ನ ನಿಮಿತ್ತವಾಗಿ ಕೆಟ್ಟ ಮಾತುಗಳು ನಿಮ್ಮ ಮೇಲೆ ಹೇಳಿದ್ರೆ ನೀವೇನ್ ಮಾಡಿ? ಏನ್ ಕೊಡಿ? ಯಾರು? ನೀವೇ ನಿಮಗೇನು ಗೊತ್ತಾಗ? ಹೌದಾ? ಓಕೆ. ನಾನು ಭಯ ಪಡ್ತೀನಿ, ಏನಾಗ್ತದೆ ಇವತ್ತೇ ಫಸ್ಟ್ ಟೈಮ್ ಬಂದಿರೋ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ನೀವು ಹೋಗಪ್ಪ, ನನ್ನ ಪ್ರೇಯರ್ಗೆ ಹೋಗಿ 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 ಯಾವಾಗ ಬಯಸ್ಕೊಳ್ಳೋದ, ನಾವು ಒಳ್ಳೆ ಮಾಡಿ ಮಾಡಿ ಬಯಸ್ಕೊಳ್ಳೋದ, ಒಡ್ಸ್ಕೊಳ್ಳೋದ, ಇದನ್ನ ನನಗೆ ದೇವರು ಕೊಡೋದು. ದೇವರೇ ಏನ್ ಮಾಡಿ? ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಯಾರು? ಧನ್ಯ. ನೀವೇನ್ ಪಡ್ರಿ? ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯಾ. ನಿಮಗೆ ಆಶೀರ್ವಾದ ಸಿಕ್ಕಬೇಕಾ, ನಿಮಗೆ ಪ್ರತಿಫಲ ಸಿಕ್ಕಬೇಕಾದ್ರೆ ದೇವರಿಗೋಸ್ಕರ ಕೆಲವು ಕಷ್ಟಗಳನ್ನು ಪಡಬೇಕು. ಆಮೇಲೆ ಪಕ್ಕದಲ್ಲಿ ನೋಡಿ, ದೇವರಿಗೋಸ್ಕರ ಕಷ್ಟ ಪಡ್ತಾ ಇದೆಯಾ? ದೇವರಿಗೋಸ್ಕರ ಓಡ್ತಾರೆ, ದೇವರನ್ನು ಬಿಟ್ಟು ಹೋಗ್ತಾರೆ. ಅಮ್ಮ ಅರ್ಥ ಇಲ್ಲಮ್ಮ, ನಾವು ದೇವರನ್ನ ನಿಜವಾದ, ನಾನು ಹೇಳ್ತಾ ಇದ್ದೀನಿ, ನಿಜವಾದ ದೇವರ ಮಕ್ಕಳಾದ್ರೆ ನೀವು, ಕೆಲವರು ನಿಮ್ಮನ್ನು ನೋಡಿ ಅನುಕರಿಸ್ತಾರೆ. ನಿಜವಾದ ಪ್ರಾರ್ಥನೆ ಮಾಡುವ ಮಕ್ಕಳ ಸಹೋದರಿ ಸಹೋದರ ಆದ್ರೆ ಕೆಲವರು ನಿಮ್ಮನ್ನು ನೋಡಿ ಬೈತಾರೆ, ಕೆಲವರು ನಿಮ್ಮ ಮೇಲೆ ಕೋಪ ಬಿಟ್ಟು ನಾನು ಕಿಚ್ಚಲ್ಲ ಅಲ್ಲಿ ಅನುಕರಿಸ್ತಾರೆ. ಅವ್ರು ಕೋಪ ಬಿಟ್ಟು ಪಾಸ್ಟರ್ ನಾನು ಎಷ್ಟಾದ ಕಾನ್ಫಿಡೆಂಟ್ ಹೋದ್ರು ಅವ್ರು ನನ್ನ ಬಿಡ್ತಾರೆ ಪಾಸ್ಟರ್, ಸುಮ್ಮನೆ ಬೈತಾನೆ ಇದ್ದಾರೆ ಪಾಸ್ಟರ್. ನೋಡಿ ಸರ್,
ಸಹೋದರಿ ಸಹೋದರಿಗಳ ಫಸ್ಟಿಂದ ನೋಡಿ, ನನ್ನ ನಿಮಿತ್ತವಾಗಿ ನೋಡಿ ಕ್ಲಿಯರ್ ಆಗಿ ಓದಿ, ನನ್ನ ನಿಮಿತ್ತವಾಗಿ. ಎಲ್ಲರೂ ಓದಿ, ಎಲ್ಲರೂ ಓದಿ. ನಿಮಗೆ ಪ್ರತಿಫಲ ಸಿಗಬೇಕಾದ್ರೆ, ನಿಮಗೆ ಬ್ಲೆಸ್ಸಿಂಗ್ ಸಿಗಬೇಕಾದ್ರೆ ಅದರ ಮಧ್ಯದಲ್ಲಿ ಹೇಳ್ತಾರೆ ನೋಡಿ, ನೀವು ಧನ್ಯರು. ಆಮೇಲೆ ನಾವೇನಂದ್ರೆ, ನನಗೆ ಏನು ತೊಂದರೆ ಇರಬಾರ್ದು ಸರ್, ನಮ್ಮ ಗಂಡ ನನ್ನ ಬೈಬಾರ್ದು, ನನ್ನ ಹೆಂಡತಿ ನನಗೆ ಬೈಬಾರ್ದು, ಊರವರು ನನ್ನ ಬೈಬಾರ್ದು, ಏನು ತೊಂದರೆ ಕೊಡಬಾರ್ದು, ನಮ್ಮ ಪಾಡು ನಾವು ಇರ್ಬೇಕು ಅಷ್ಟೇ. ಅದು ನನ್ನ ಚರ್ಚೆಗೆ ಕೊಡ್ತೀನಿ. ಇಲ್ಲಾಂದ್ರೆ ಬರಲ್ಲ, ನೀನು ಇಲ್ಲಿ ಇರಕ್ಕಾಗಲ್ಲ. ಈ ಸಭೆ ಇದೆಯಲ್ಲ, ದೇವರು ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ಹಿಂಸೆ ಪಡಿಸ್ತಾರೆ. ಹಿಂಸೆ ಅಂದ್ರೆ ಏನ್ರಿ? ನಾವು ಕೆಟ್ಟದ್ದು ಮಾಡಿರಲ್ಲ ಅವರಿಗೆ ಯಾವ ಕೇಳು ಮಾಡಿರಲ್ಲ. ಏನ್ ರೋಜ ಶಿಕ್ಷಣ ಅರ್ಥ ಆಗ್ತದೆಯಾ? ಸ್ವಲ್ಪ ಕ್ಲಾಸ್ ಆಗ್ತಾ ಇದೆ, ಏನೋ ಹೇಳ್ತಾರೆ ಅಲ್ಲೇ. ನಾವ್ ಏನು ತಪ್ಪು ಮಾಡಿರಲ್ಲ, ಆದ್ರೂ ಕೂಡ ದೇವರಿಗೆ ಹೇಳ್ತಾರೆ ಸಂತೋಷ ಪಡಿ, ನಗೀರಿ ಅಂತಾರೆ. ಯಾರಾದ್ರೂ ಬೈತಾರೆ ಅವ್ರಿಗೆ ನಗಿಯಕ್ಕಾಗುತ್ತಾ? ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ, ಕೋಪ ಬರ್ತದೆ ಒಂದು ಕಡೆ. ಈ ಮನುಷ್ಯನ್ ಏನಪ್ಪ ಹಿಂಗ್ ಬೈತಾನ, ನಮ್ಮನ್ನ ಕೆಟ್ಟ ಕೆಟ್ಟ ಮಾತಲ್ಲೇ ಬೈತಾನ. ವಾಸ ನಿಮ್ಗೆ ಏನ್ ಗೊತ್ತು, ಆ ಸ್ಥಳದಲ್ಲಿ ನೀವಿದೆ, ನಾವೆಲ್ಲ ಅನುಭವಿಸಿ ಬಂದಿರೋದು. ಅಲ್ಲೇಲೂಯಾ. ಬೈಬಲ್ ಹೇಳ್ತದೆ, ಯಾರು ದೇವರು ಬ್ಲೆಸ್ಸಿಂಗ್ ಕೊಡ್ತಾರೆ, ಯಾರು ಪ್ರತಿಫಲ ಕೊಡ್ತಾರೆ ಅಂದ್ರೆ ಕಷ್ಟವನ್ನು ಸಹಿಸಿಕೊಳ್ಳುವವರಿಗೆ. ಆಮೇಲೆ ನಿಂದನೆಗಳನ್ನು ಸಹಿಸಿಕೊಳ್ಳುವವರಿಗೆ. ದೇವರು ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಕ್ರಿಸ್ತನ ನಿಮಿತ್ತವಾಗಿ. ಬೆಳಗ್ಗೆ ಎದ್ದು ನೀವು ಪ್ರಾರ್ಥನೆ ಮಾಡುವಾಗ ಗಂಡ ಬೈತಾ ಇರ್ತಾನೆ, ಕಾಫಿ ಮಾಡಿದ್ರೆ ಏನ್ ಮಾಡ್ತಿದ್ದೀನಿ, ಯಾವಾಗ ಪ್ರೇಯರ್ ಪರವಾಗಿಲ್ಲ, ಅದು ದೇವರಿಗೋಸ್ಕರ ಸಹಿಸಿಕೊಡ್ತೀವಿ. ಆಮೇಲೆ ಅಲ್ಲೇಲೂಯಾ. ಮನೇಲಿ ಬೈತಾ ಇದ್ರ, ಯಾವಾಗ ಚರ್ಚ್ ಪ್ರೇಯರ್ ಅಂತೀಯ, ಅದು ಸಹಿಸಿಕೊಳ್ಳು. ಜನರು ಬೈತಾ ಇದ್ರ, ಊರಿನವರು ಬೈತಾ ಇದ್ರ, ಸಹಿಸಿಕೊಳ್ಳು. ಅಲ್ಲೇಲೂಯಾ. ಅದಕ್ಕೆ ಪ್ರತಿಯಾಗಿ ಮಾತಾಡೋಕೆ ಹೋಗ್ಬೇಡಿ, ಸಹಿಸಿಕೊಳ್ಳುವಂತ ಹೃದಯ ದೇವರ ಹತ್ರ ಕೇಳಿ. ಒಂದು ವೇಳೆ ಇದುವರೆಗೆ ಅಂತ ಅನುಭವ ಆಗಿಲ್ಲ ಅಂದ್ರೆ, ಅಲೋ ಇನ್ಮೇಲೆ ಆಗತ್ತೆ, ಪ್ರೇಯರ್ ಮಾಡ್ಕೊಳ್ಳಿ. ಸ್ವಲ್ಪ ಯಾರಾದ್ರೂ ಬೈದ್ರು ಕೂಡ ನಾವು ಸಹಿಸಿಕೊಳ್ಳುವಂತ ಸಾಕು. ಆಮೇಲೆ ಸಹಿಸಿಕೊಳ್ಳುವಾಗಲೇ ದೇವರು ನಿಮಗೆ ಪ್ರತಿಫಲ ಕೊಡುತ್ತಾರೆ. ಯಾಕಂದ್ರೆ ದೇವರು ಹೇಳ್ತಾರೆ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯಾ. ಬಹಳ ಫಲ ಸಿಕ್ಕದಂತೆ. ಆಮೇಲೆ ನನ್ನ ದೇವರು ಕೊಡುವ ಬ್ಲೆಸ್ಸಿಂಗ್ ಏನು? ಮೊದಲನೇ ಬ್ಲೆಸ್ಸಿಂಗ್ ಬಹಳವಾಗಿ ಕೊಡುವಂತ ದೇವರು, ಆಶೀರ್ವಾದವನ್ನು ಫಲವಾಗಿ ಕೊಡುವಂತ ದೇವರು ಆಗಿದ್ದಾರೆ. ಆಮೇಲೆ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ. ಹಲ್ಲೆಲೂಯಾ. ಅರ್ಥ ಆಗ್ತದ? ಇವತ್ತು ಸ್ಟಾರ್ಟ್ ಆಗ್ಬೋದು, ಇಲ್ಲ ಮನೆಗೆ ಹೋದ ವರ್ಷ ಸ್ಟಾರ್ಟ್ ಆಗ್ಬೋದು. ಸಹೋದರಗಳೇ ಹುಷಾರಾಗಿರ್ರಿ. ಆಮೇಲೆ ಅವ್ರು ಮಾತಾಡ್ತಾರೆ, ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ, ಹಂಗೆ ಹೋಗ್ಬೇಡ್ರಿ. ಬೈಬಲ್ ಹೇಳ್ತದೆ ಸಂತೋಷವಾಗಿ. ಹಲ್ಲೆಲೂಯಾ. ಬೈತಾ ಇದ್ರೆ ಸಂತೋಷವಾಗಿ ಒಳಗೆ ಹೇಳ್ರಿ, ಕಣ್ಣು ಕಾಣಲಿಲ್ಲ ಕಿವಿ ಕೆಲವು ಸಮಯದಲ್ಲಿ ನಾವೇನ್ ಮಾಡ್ಬೇಕು, ಕುಡ್ರ ಆಗ್ಬೇಕು. ಹೇಳಿಲ್ಲ, ಕುಡ್ರ ಆಗ್ಬೇಕು. ಏನಕ್ಕೆ? ಕೆಟ್ಟದ್ದು ನೋಡ್ಬಾರ್ದು, ಕುಡ್ರ ಆಗ್ಬಿಡ್ಬೇಕು, ಅದನ್ನ ನೋಡಕ್ ಹೋಗ್ಬಾರ್ದು. ಕೆಲವು ಸಮಯದಲ್ಲಿ ಕಿವಿ ಕೇಳಿದಾಗ ಆಗ್ಬೇಕು, ಯಾರು ಬೈದಾಗ ನಾವು ಕಿವಿಗೆ ಹಾಕೋಬಾರ್ದು. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ಮನಸ್ಸಲ್ಲಿ ಹಾಕೋಬಾರ್ದು. ಕೆಲವು ಹೇಳ್ತಾರೆ, ನಮ್ಮ ಅತ್ತೆ ಸಾಯುವಾಗ ನಾನು ಸತ್ರ ನಿನ್ನ ಬಿಡುವುದಿಲ್ಲ ಅಂತ, ಹಂಗೆಲ್ಲ ಹೇಳ್ಬೇಕು. ಅದೆಲ್ಲ ಏನು ಆಗಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ನನ್ನ ನಿಮಿತ್ತವಾಗಿ ನಿನ್ನ ಜನರು ನಿಂದಿಸಿ, ನಿನ್ನ ಹಿಂಸೆ ಪಡಿಸಿ, ಅವಮಾನ ಪಡಿಸಿ, ನಿನಗೆ ಕೆಟ್ಟ ಮಾತಾಡಿ ಸುಳ್ಳಾಗಿ ಹೇಳಿದ್ರು ಕೂಡ ನೀನು ಸಂತೋಷ ಪಡಕ್ಕೆ ರೆಡಿ ಆಗಿದ್ದೇವೆ. ಕೈ ಕಟ್ಟಿ ದೇವರು ನಿಮ್ಗೆ ಒಂದೇ ತಿನ್ನೋದೆ, ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದುಗಡೆ ಹೋಗ್ಬಿಟ್ಟು ತಪ್ಪಾಗಿ ಮಾತಾಡ್ತಾರೆ. ನಾವು ಸಿಸ್ಟರ್ ಯಾರು ಸಿಸ್ಟರ್ ನೀವು ಅವ್ರ ಹತ್ರ ಹಿಂಗೆ ಹೇಳಿದ್ರೆ ಯಾವತ್ತೂ ನನಗೆ ಕೇಳಲ್ಲ. ಬೆಲೆ ನಿನಗೆ ಎಷ್ಟು ಒಳ್ಳೆಯದು ಮಾಡ್ತೀನಿ, ನೀ ಯಾಕೆ ಬಂದ್ರೆ ಅವ್ರ ಹತ್ರ ಹಂಗೆ ಹೇಳಿದೆ, ಕೇಳೋದೇ ಇಲ್ಲ. ಯಾಕೆ ಕೇಳೋದಿಲ್ಲ? ಈ ವಾಕ್ಯ. ಆಮೇಲೆ ನಮ್ಮನ್ನ ಬಲಪಡಿಸುವುದು, ನಮ್ಮನ್ನ ಎಂಕರೇಜ್ ಮಾಡುವಂಥದ್ದು ಈ ಶಕ್ತಿ ವೇದನೆ. ಹಲ್ಲೆಲೂಯಾ. ನಾವು ಸೋತು ಹೋದಾಗ, ಬಲಿ ಹೋದಾಗ, ಇದು ತೆಗೆದು ಓದುವಾಗ ದೇವರು ನಮ್ಮ ಜೊತೆ ಮಾತಾಡ್ತಾರೆ, ಮಗನೇ ಸಂತೋಷ ಪಡು, ಉಲ್ಲಾಸ ಪಡು.
ಯೇಸುವಿಗೆ ಹಿಂಸೆ ಪಡಿಸಿದ್ರ ಜನರೇನಂದ್ರು? ಹೊಟ್ಟೆ ಬಾಕನು ಹುಡುಕ ದೆಬ್ಬಗಳ ಸಹಾಯದಿಂದ ದೆಬ್ಬಗಳು ಬಿಡಿಸ್ತಾನೆ. ಹೌದಾರಿ? ಯೇಸು ಸ್ವಾಮಿಗೆ ಅಂತ ಹೆಸರು ನೋಡ್ರಿ. ಇವನು ಓದಕ್ಕೆ ಬರದವನು, ಇವನಿಗೆ ಎಜುಕೇಶನ್ ಗೊತ್ತಿಲ್ಲ. ನಿಂದನೆಗಳು ಬಂದವು, ದೇವರಿಗೆ ಅವಮಾನ ಪಡಿಸಿದರು. ಅದಲ್ವೀಯ ದೇವರ ಯಾವುದು ತಲೆಯಲ್ಲಿ ಹಾಕೊಂಡಿಲ್ಲ. ಒಂದು ಊರಲ್ಲಿ ಬೆಟ್ಟದಿಂದ ಯೇಸುವನ್ನು ಕೆಳಗಡೆ ತಳ್ಳಕ್ಕೆ ಹೋದ್ರು. ಅದು ಬೈಬಲ್ ಇರ್ತದೆ. ಆ ಮಾತು ಬಹಳ ಸುಂದರವಾಗಿ ಆತನು ಅಡಗಿಕೊಂಡು ಹೋದ್ರು. ಅಂದ್ರೆ ಆತನು ಏನ್ ಮಾಡ್ತಂತೆ? ಬಚ್ಚಿಕೊಂಡು ಹೋದ್ರು. ಅಲ್ಲೆಲ್ಲೂಯ್ಯ. ಆ ಸ್ಥಳವನ್ನು ಬಿಟ್ಟು ಹೋದರು. ಪ್ರಿಯರೇ, ನಮಗೆ ಬರುವಂತ ನಿಂದನೆಗಳು, ಅವಮಾನಗಳು, ಕಷ್ಟಗಳು, ಪಾಠಗಳು ಇನ್ನೂ ಹೆಚ್ಚಿದೆ. ಇವತ್ತು ನ್ಯೂಸ್ ಅಲ್ಲೆಲ್ಲ ಅನೇಕ ಜನ ಹೇಳ್ತಾರೆ, ಮತಾಂತರ ಮಾಡ್ತವ್ರೆ, ಅನೇಕರಿಗೆ ದುಡ್ಡು ಕೊಡ್ತಾರೆ, ಸುಳ್ಳಾಗಿ ಹೇಳ್ತಾ ಇದಾರೆ. ಅದು ನಿಜ ಅಲ್ಲ. ನಿಜವಾದ್ರೆ ನೀವೆಲ್ಲ ಹಿಂಗೆ ಇರ್ತಾ ಇದ್ದೀರಾ. ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ರು, ಎಷ್ಟು ಹಣ ಕೊಟ್ಟಿದ್ವಿ, ಸೇವಕರನ್ನ ಹಂಗ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಏನೇನೋ ಹೇಳ್ತಾ ಇದಾರೆ ಸರ್ಕಾರಗಳು. ಅದೇ ಆದೇಶ ಮಾಡ್ತಾ ಇದ್ದಾರೆ. ದೇವರು ಹೇಳ್ತಾರೆ, ಸಂತೋಷ ಪಡು, ಉಲ್ಲಾಸ ಪಡು. ಅಲ್ಲೆಲ್ಲೂಯ್ಯ. ನಿನಗಿದ್ದಂತ ಪ್ರವಾದಿಗಳಿಗೂ ಹೀಗೆ ಮಾಡಿದರೆ ಕೈ ಕಟ್ಟಿ ಹೇಳಿ, ದೇವರೇ ನೀನು ಸಾಹಿತ್ಯಗಳನ್ನು ಮನಸ್ಸಿಕೊಳ್ಳುತ್ತ. ಆಮೇಲೆ ಅವರಿಗೋಸ್ಕರ ಸಹಿಸಿಕೊಳ್ಳುವಾಗ ಏನ್ ಕೊಡ್ತಾರೆ ನಮ್ಗೆ ಆಶೀರ್ವಾದ ನೋಡಿ. ಲೂಕನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯ ಇರ್ತದೆ, ಪರಾತ್ಮನ ಪುತ್ರ ಎನಿಸಿಕೊಳ್ಳುವಿರಿ. ನೀವು ನಿಂದೆಗಳನ್ನು ಸಹಿಸುವಾಗಲೇ, ಆಮೇಲೆ ಕಷ್ಟಗಳನ್ನು ಸಹಿಸಿಕೊಳ್ಳುವಾಗಲೇ, ಅನೇಕರು ಕೆಟ್ಟ ಕೆಟ್ಟ ಮಾತನ್ನು ನಿಮ್ಮ ಮೇಲೆ ಸುಳ್ಳಾಗಿ ಆಡಿದ್ರು ಕೂಡ ದೇವರ ವಾಕ್ಯ ಇರ್ತದೆ, ನೀವು ಧನ್ಯರು, ನೀವು ಸಂತೋಷ ಉಲ್ಲಾಸ ಪಡಿ. ದೇವರು ಏನು ಪ್ರತಿಫಲ ಕೊಡ್ತಾರೆ? ಪರಾತ್ಮನ ಮಕ್ಕಳು ಎನಿಸಿಕೊಳ್ಳಬೇಕು. ಓದಿ ಅದನ್ನ ಲೂಕನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯ. ಲೂಕನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯ. ನಿಮಗೆ ಬಹಳ ಫಲ ಸಿಗ್ತದೆ. ನೀವು ಯಾರಾಗ್ತೀರಾ? ಬೈ ಚಾನ್ಸ್ ನಾವು ವೈರಿಗಳನ್ನು ಪ್ರೀತಿ ಮಾಡಿಲ್ಲ ಅಂದ್ರೆ ಏನಮ್ಮ? ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿ. ನಾವಾದ್ರೆ ಪಾಸ್ಟರ್ ಯಾರ ಮನೆಗೆ ಬೇಕಾದ್ರೆ ಹೋಗ್ತೀನಿ, ಅವನು ಮನೆಗೆ ಮಾತ್ರ ನನಗೆ ಕಾಲ ಇಡಲ್ಲ, ಅವನ ಹತ್ರ ಮಾತ್ರ ಮಾತಾಡದೇ ಇಲ್ಲ. ಸಹೋದರ ಸಹೋದರಿ, ಯಾವತ್ತು ನಾವು ದೇವರ ಮಕ್ಕಳಾಗಿ ಎಲ್ಲೇಬಾರ್ದು. ನಿಮ್ಗೆ ಆಶೀರ್ವಾದ ಬರಬೇಕಾ? ನೀವು ಆಶೀರ್ವದಿಸಲ್ಪಡ್ಬೇಕಾ? ನಿಮ್ಮ ಗ್ರಾಮದಲ್ಲಿ ನೀವು ಉನ್ನತ ಸ್ಥಾನದಲ್ಲಿ ಇರಬೇಕಾ? ಪರಾತ್ಮನ ಮಕ್ಕಳೆಂಬ ಹೆಸರು ನೀವು ಹೊಂದಿಕೊಳ್ಳಬೇಕಾ? ಎಲ್ಲರನ್ನ ಪ್ರೀತಿಸಿ. ಆಮೇಲೆ ನಿಮ್ಗೊಂದು ವೇಳೆ ಬೈದಿರ್ಬೋದು, ನಿಮ್ಮ ಕುಟುಂಬಕ್ಕೆ ಹೋಗುವಾಗ ಮಾತ್ರ ಮಾಡಿರ್ಬೋದು, ಇಲ್ಲ ನಿಮ್ಮನ್ನು ಹೊಡೆದಿರ್ಬೋದು, ನಿಮ್ಮನ್ನ ಅನೇಕ ಹಿಂಸೆ ಪಡಿಸಿರ್ಬೋದು, ಅವ್ರನ್ನ ಪ್ರೀತಿ ಮಾಡಿ. ಆಮೇಲೆ ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲ ಉಪದೇಶಗಳನ್ನು ನಾವು ಕೇಳುತ್ತೇವೆ. ಎಲ್ಲ ಉಪದೇಶಗಳು ದೇವರು ಈ ಸತ್ಯ ವೇದದಲ್ಲಿ ಆಮೇಲೆ ಏನೊಂದು ಉಪದೇಶ ಅದು ವ್ಯತ್ಯಾಸವಾಗಿರುತ್ತದೆ. ಎಲ್ಲವನ್ನು ನೀವು ತೆಗೆದು ನೋಡಿ. 5 ಗ್ರಂಥಗಳು ಇದೆ ನಮ್ಮ ಭಾರತದಲ್ಲಿ. 5 ಗ್ರಂಥದಲ್ಲಿ ಈ ಒಂದೇ ಒಂದು ಸತ್ಯಗಳಲ್ಲಿ ಮಾತ್ರ ಇರ್ತದೆ, ವೈರಿಗಳನ್ನು ಪ್ರೀತಿಸು, ವೈರಿಗಳಿಗೆ ಏನ್ ಮಾಡು? ಉಪಕಾರ ಮಾಡು, ಅವನಿಗೆ ಹಿಂದಿರುಗದ ಅವನ ಸಾಲ ಕೊಡು, ಅವನ ಕಷ್ಟ ಪಡುವಾಗ ಅವನಿಗೆ ಸಹಾಯ ಮಾಡು. ಹಲ್ಲೆಲೂಯಾ, ಆಮೆನ್. ರೆಡಿಯಾಗಿದ್ದೀರಾ? ಎಷ್ಟು ಜನ ರೆಡಿಯಾಗಿದ್ದೀರಾ? ವೈರಿಗಳನ್ನು ಪ್ರೀತಿಸಕ್ಕೆ ರೆಡಿಯಾಗಿದ್ದೀರಾ? ಕೈಯ ಪಟ್ಟ ಎಲ್ಲ ಮೇಲೆ ಗಮ್ಮ ಹಾಕಿ ಅನ್ಸ್ಕೊಂಡ್ಬಿಟ್ಟಿರುತ್ತೆ. ಹಲ್ಲೆಲೂಯಾ. ವಾಕ್ಯ ಕೇಳೋದು ತುಂಬಾ ಸುಲಭ, ವಾಕ್ಯ ಬೋಧಿಸೋದು ತುಂಬಾ ಸುಲಭ. ಇವಾಗ ಪ್ರಸಂಗ ಆದ ತಕ್ಷಣ ಅಲ್ಲಿ ಬರ್ತಾನಪ್ಪ, ನಾನು ಇವನ್ ಮಾತಾಡ್ಸಲ್ಲಪ್ಪ, ಇವನ್ ಬೇಡ, ನಾನು ಬೇರೆ ಯಾರನ್ನು ಮಾತಾಡ್ಸ, ಇವನ್ ಮಾತ್ರ ಮಾತಾಡ್ಸಲ್ಲ, ಇವನ್ ನನ್ನ ಮಾತಾಡ್ಸಲ್ಲ, ಹಂಗಾಗಿ ಎಲ್ಲೇ ಬೇಡ. ಹಲ್ಲೆಲೂಯಾ. ನಾವು ದೇವರ ಪಕ್ಕದಲ್ಲಿ ನೋಡಿ, ನೀವು ದೇವರ ಪುತ್ರರು. ಹಲ್ಲೆಲೂಯಾ. ಪರಾತ್ಮನ ಪುತ್ರ ಎನಿಸಿಕೊಳ್ಳುವಿರಿ, ವೈರಿಗಳನ್ನ ಪ್ರೀತಿಸಿ. ಹಲ್ಲೆಲೂಯಾ. ಇವತ್ತು ತಂದೆ ತಾಯಿ ಏನಂತಾರೆ ಗೊತ್ತಾ? ಮಗ ಒದೆ ತಿನ್ಕೊಂಡು ಬಂದಿದ್ರೆ ಅವ್ರು ಹೇಳ್ತಾರೆ, ಯಾಕಂದ್ರೆ ಕೇಳಿ ತರ ಒದೆ ತಿನ್ಕೊಂಡು ಬಂದಿದ್ಯಾ, ಕೇಳಿ ತರ ತಲೆ ಹೊರಬಿಟ್ಟು ಬಾರ ಹೋಗ ಅಂತಾರೆ. ಆದ್ರೆ ಯೇಸು ಅಪ್ಪ ಹೇಳ್ತಾರೆ, ವೈರಿಗಳನ್ನು ಪ್ರೀತಿಸಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಅಪ್ಪ ಯಾರು? ನಿನ್ನ ಕಿರಿಯರಲ್ಲಿ ಕಾಣುತ್ತೆ ನಿಮ್ಮ ಅಪ್ಪ ಯಾರು ಅಂತ ಬೈಬಲ್ ಹೇಳ್ತಾರೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44 ನಾವು ಮುಂದೆ ಹೋಗುವುದಾದ್ರೆ, ನಿಮ್ಮ ತಂದೆ ಸುಳ್ಳುಗಾರ,
ನಿಮ್ಮ ಕೃತ್ಯಗಳು ಅಲ್ಲಿ ಕಾಣುತ್ತೆ. ಒಂದ್ ಮೇಲೆ ಕೋಪ, ವೈರಿ, ಅವನ ಸೇರಿಲ್ಲ, ಇವನು ಸೇರಿಲ್ಲ, ಅವಳು ಸೇರಿಲ್ಲ, ಇವಳು ಸೇರಿಲ್ಲ, ಅವನ ಸಭೆ ಕರೆಯಲ್ಲ, ಅವನಿಗೆ ಮಾತಾಡ್ಸಲ್ಲ ಅಂತ ನೀವು ಇರುವುದಾದರೆ ಇವತ್ತು ದೇವರ ಜೊತೆ ಮಾತಾಡ್ತಾ ಇದ್ದಾರೆ. ಆ ವಾಕ್ಯಕ್ಕೆ ಅನುಕೂಲವಾಗಿ ನಡೆದುಕೊಂಡ್ರೆ ದೇವರ ಆಶೀರ್ವಾದ ಮೇಲೆ ಬರ್ತದೆ. ಆಮೇಲೆ ಸಹಿಸಿಕೊಳ್ಳಬೇಕು, ಎಲ್ಲವನ್ನು ಸಹಿಸಿಕೊಳ್ಳಬೇಕು, ಎಲ್ಲವನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿ ಬೈಬಲ್ ಹೇಳ್ತದೆ, ನೀವು ಬರ್ದಿಟ್ಕೊಂಡು ಆಮೇಲೆ ಓದ್ಕೊಂಡು ಟೈಮ್ ಇಲ್ಲ. ರೋಮಪುರದವರೇ 5ನೇ ಅಧ್ಯಾಯ 8ನೇ ವಾಕ್ಯದಿಂದ 10ನೇ ವಾಕ್ಯವನ್ನು ಓದುವುದಾದ್ರೆ, ನಾವು ನಮ್ಮ ಬಗ್ಗೆ ಹೇಳಪಟ್ಟಿದೆ, ನೀವು ವೈರಿಗಳು, ದ್ರೋಹಿಗಳು, ದೇವರಿಗೆ ದ್ರೋಹಿಗಳಾಗಿದ್ರಿ, ಪಾಪಿಗಳಾಗಿದ್ದಾಗಲೇ ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ. ಅದಕ್ಕೆ ಕರ್ತನ ಭೋಜನವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಯಾರಾಗಿದ್ವಿ ನಾವು? ಒಳ್ಳೆಯವರಾಗಿಲ್ಲ. ಬೈಬಲ್ ಹೇಳ್ತದೆ, ನೀವು ಒಳ್ಳೆಯವರಾಗಿದ್ದಾಗ ದೇವರು ಸತ್ತಿಲ್ಲ. ನೀವು ಕುಡುಕತನದಲ್ಲಿ ಇರುವಾಗಲೇ, ನೀವು ಶಾಪದಲ್ಲಿರುವಾಗಲೇ, ನೀವು ಪಾಪದಲ್ಲಿರುವಾಗಲೇ, ನೀವು ಅಕ್ರಮ ಸಂಬಂಧದಲ್ಲಿ ಇರುವಾಗಲೇ, ಲೌಕಿಕ ಕಾರ್ಯದಲ್ಲಿ ಬಿದ್ದಿದ್ದಾಗಲೇ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟನು. ಅದೇ ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿ. ಆಮೇಲೆ ದೊಡ್ಡ ಪಾಸ್ಟರ್, ಆ ಪಾಸ್ಟರ್ಗೆ ಜರ್ಮನಿಯಿಂದ ಇಬ್ಬರು ಗೆಸ್ಟ್ ಬರ್ಲಿಕ್ಕಿದ್ರು. ಅದರಿಂದ ಅಡಿಗೆ ಎಲ್ಲ ಮಾಡಿಬಿಟ್ಟು ಅವ್ರನ್ನ ಲಂಚ್ ಕರೆದಿದ್ದಾರೆ, ಎಲ್ಲ ಸಿದ್ಧ ಮಾಡ್ಲಿಕ್ಕಿದ್ದಾರೆ. ಅಷ್ಟರಲ್ಲಿ ಅವ್ರ ಚಿಕ್ಕ ಮಗ ತುಂಬಾ ತೀಟೆ ಮಾಡಿದ ಕಾರಣ ಈ ಪಾಸ್ಟರ್ ಏನ್ ಮಾಡಿದ್ರು, ಕರ್ಕೊಂಡು ಹೋಗಿ ಒಳಗೆ ಚಂದ ಹೊಡೆದ್ಬಿಟ್ಟು ಆಚೆ ಬರುವಾಗ ಆ ಇಬ್ಬರು ಗೆಸ್ಟ್ ಬಂದ ತಕ್ಷಣ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಪಾಸ್ಟರ್. ದಿಸ್ ಇಸ್ ಮೈ ವೈಫ್, ಇವರು ನಮ್ಮ ಇಬ್ಬರು ಚಿಕ್ಕ ಮಕ್ಕಳು. ಅವನು ಚಿಕ್ಕವನು ಮತ್ತು ಹೊಡ್ಬಿಟ್ಟಿದ್ರ ಅಂತ. ಸರಿ, ಪಾಸ್ಟರ್ ಹೇಳ್ತಾರೆ, ಚಿಕ್ಕವ್ರನ್ನ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ. ಅವಾಗ ಅವರಿಬ್ಬರು ಜರ್ಮನಿ ಅವರು ಗೆಸ್ಟ್ ಬಂದಿದ್ರಲ್ಲ, ಅವ್ರೇನಪ್ಪ ನಿಮ್ಮಪ್ಪನ ತುಂಬಾ ಪ್ರೀತಿ ಮಾಡ್ತಾರೆ. ಎಸ್ ಎಸ್, ಯಾಕಂದ್ರೆ ನಾನು ಪ್ರೀತಿ ಮಾಡ್ಬೇಕು, ಬೈಬಲ್ ಹೇಳ್ತದೆ ನಿಮ್ಮ ವೈರಿನ ನೀವು ಪ್ರೀತಿಸಿ ಅಂತ. ಕೆಲವರು ಈ ವಾಕ್ಯ ಎತ್ಕೊಂಡು ಅಂಗಳ ಮಾತಾಡ್ತಾರೆ. ಆಮೇಲೆ ಆ ತರ ಮಾತಾಡಕ್ಕೆ ಹೋಗ್ಬೇಡಿ. ನಾವು ನಿಜವಾಗಲೂ ದೇವರ ಮಕ್ಕಳಾದರೆ ಎಲ್ಲರನ್ನ ಪ್ರೀತಿ ಮಾಡ್ತೀವಿ. ಆಮೇಲೆ ನಮ್ಮನ್ನ ಬೈದವ್ರನ್ನ ಪ್ರೀತಿ ಮಾಡ್ತೀವಿ, ನಮ್ಮನ್ನ ಪ್ರೀತಿಸೋರ್ನ ಪ್ರೀತಿ ಮಾಡ್ತೀವಿ, ಎಲ್ಲಾರನ್ನೂ ಪ್ರೀತಿ ಮಾಡ್ತೀರಿ. ಆಮೇಲೆ ಬೈಬಲ್ ಹೇಳ್ತಾರೆ, ನಿನಗೆ ಪ್ರತಿಫಲ ಸಿಕ್ಕಬೇಕಾ? ಆ ಪ್ರತಿಫಲ ನೀನು ಸಿಕ್ಕಬೇಕಾದ್ರೆ ನೀನು ವೈರಿಗಳನ್ನು ಪ್ರೀತಿಸು. ಆಮೇಲೆ ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲಿ ನೋಡುವುದಾದ್ರೆ 69ನೇ ಕೀರ್ತನೆ 20ನೇ ವಾಕ್ಯದಲ್ಲಿ ಅವನಿಗೆ ವಿಪರೀತವಾದ ಬಾಧೆ, ವಿಪರೀತವಾದ ಕಷ್ಟಗಳು, ಎಲ್ಲರೂ ಜನರು ಮೋಸ ಮಾಡಿ ಅವನ ನಿಂದಿಸಿ, ಅವನ ಅಪಮಾನ ಪಡಿಸಿ, ಅವನಿಗೆ ಅವಮಾನ ಪಡಿಸಿ, ಅವನಿಗೆ ಎಷ್ಟೋ ಕಷ್ಟಗಳು ಕೊಟ್ಟು ಬೈಬಲ್ ವಾಕ್ಯ ಹೇಳ್ತದೆ. ಯಾರಾದ್ರೂ ಓದ್ರಿ 19 ನೋಡಿ, ಅವನು ಕಷ್ಟದಲ್ಲಿದ್ದಾನೆ, ಅವನ ಕರುಣಿಸಕ್ಕೋ ಅವನಿಗೆ ದಯ ತೋರಿಸಕ್ಕೋ ಒಬ್ಬರೇ ಇಲ್ಲ. ಒಂದು ಸಮಯದಲ್ಲಿ ನಾವು ಯೇಸು ಸ್ವಾಮಿನ ನಿಜವಾಗಿ ನಂಬಿ ಆತನಿಗೋಸ್ಕರ ಪರಿಶುದ್ಧವಾಗಿರುವಾಗ ಕಷ್ಟ ಬರುವಾಗ ಯಾವುದು ನಮ್ಮ ಜೊತೆ ಇರುವುದಿಲ್ಲ. ನಮ್ಮ ಬಾಧೆ ಯಾರಿಗೂ ಅರ್ಥ ಆಗುವುದಿಲ್ಲ. ಕೆಲವು ಸಿಸ್ಟರ್ ಬಂದು ಹೇಳ್ತಾರೆ, ಪಾಸ್ಟರ್ ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ದೇವರು ನಂಬಿದ್ರು ಕೂಡ ನಮ್ಮ ಗಂಡ ಒಂಚೂರು ದೇವರು ನಂಬ್ತಾರೆ. ಅದೇ ನನಗೆ ತುಂಬಾ ಬಾಧೆ. ಕೆಲವರು ಬಂದು ಹೇಳ್ತಾರೆ, ನಾನು ದೇವರಿಗೋಸ್ಕರ ಎಷ್ಟೆಷ್ಟೋ ಪ್ರಯಾಸ ಪಡ್ತೀನಿ, ನನ್ನ ಹೆಂಡತಿ ಯೇಸು ಸ್ವಾಮಿನ ನಂಬುತ್ತಾ ಇಲ್ಲ, ನನ್ನ ಮಕ್ಕಳು ಯೇಸು ಸ್ವಾಮಿ ನಂಬುತ್ತಾ ಇಲ್ಲ, ನನಗೆ ಅದೇ ಬಾಧೆ. ಬೈಬಲ್ ವಾಕ್ಯ ಹೇಳ್ತದೆ, ಅವನಿಗೆ ವಿಪರೀತವಾದ ನಿಂದನೆಗಳು, ಅವನು ಕುಗ್ಗಿದವನಾಗಿ ಕರುಣಿಸುವ ನಿರೀಕ್ಷೆಯಿಂದ ಯಾರು ಅವನಿಗೆ ಸಹಾಯ ಮಾಡಬೇಕು. ತುಂಬಾ ಬಾಧೆಯಲ್ಲಿ ಅವನು ಸೋತು ಕುಗ್ಗಿ ಓದುವನಾಗಿ. 71ನೇ ಕೀರ್ತನೆ 19ನೇ ವಾಕ್ಯದಲ್ಲಿ ಹೇಳ್ತದೆ, ಅವನು ಹೇಳ್ತಾನೆ, ಏನಂತ ಹೇಳ್ತದೆ, ಯಾರಾದ್ರೂ ಓದಿನ ವಾಕ್ಯನ 71:19, ಕೀರ್ತನೆ 71:19. ದೇವರೇ, ಯಾರಾದ್ರೂ ಜೋರಾಗಿ ನೋಡಿ.
ಆಗ ಅರ್ಧ ಸಮಯದಲ್ಲಿ ಆತನು ಹೇಳ್ತಾನೆ, ನನ್ನ ದೇವರು ಆತನು ಭಯಂಕರನಾದ ದೇವರು. ಕೈ ಕಟ್ಟಿ ದೇವರು ಸ್ತೋತ್ರ. ಕಷ್ಟ ಸಮಯದಲ್ಲಿ ದೇವರು ನೀವೆಲ್ಲ ತರ ಎಣ್ಣೆ ಹೊಡೆದ್ರೆ ನಿಮಗೆ ಏನ್ ಕಷ್ಟ ಇರಲ್ಲ. ಎಲ್ಲರ ತರ ನೀವು ಲೋಕದಲ್ಲಿ ಎಲ್ಲ ಜೀವನ ಮಾಡ್ತಾರಲ್ಲ, ಅವ್ರ ಹತ್ರ ಫೋನ್ ಮಾಡೋದು, ಇವ್ರ ಹತ್ರ ಫೋನ್ ಮಾಡೋದು, ಇವ್ರ ಹತ್ರ ಮಾತಾಡೋದು, ಮನೇಲಿ ಗಂಡನ ಹತ್ರ ಮಾತಾಡೋದು, ಅವ್ರ ಹತ್ರ ಮಾತಾಡೋದು, ಅದನ್ನೆಲ್ಲ ಜೀವನ ಮಾಡಿದ್ರೆ ಕಷ್ಟ ಇರಲ್ರಿ. ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ಕೆಲವು ಕಷ್ಟಗಳು ನಮ್ಗೆ ಬಂದೇ ಬರುತ್ತೆ. ಆಮೇಲೆ ನಾವು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದ್ರೆ 10 ಜನನು ಏನ್ ಮಾಡ್ತಾರೆ, ಸಿಗರೇಟ್ ಹೊಡಿತಾರೆ. ನಾವು ಅವ್ರು ಹೇಳ್ತಾರೆ, ನೀನ್ ಗಲ್ಸ, ನೀನು ಒಂದು ಮಾಡಂಗಿಲ್ಲ, ಸಿಗರೇಟು ಕುಡಿಯಲ್ಲ, ಎಣ್ಣೆನೂ ಹೊಡಿಯಲ್ಲ, ಅದೇನ್ ಜೀವನ, ನಿನ್ ಜೀವನ ಅನ್ಬೇಕು. ಆದ್ರೆ ನಾವು ಕೆಲ್ಸಕ್ಕೆ ಹೋಗುವಾಗ, ತೋಟ ಕೆಲ್ಸಕ್ಕೆಲ್ಲ ಹೋಗ್ತೀರ ನೀವು, 10 ಜನರು ಎಲೆಕ್ಟ್ ಹಾಕೊಂಡು ನೀವೇನ್ ಮಾಡ್ಬೇಕು, ಗುಂಪಲ್ ಹಾಕೋಂಗ ಅಂತ ಅಂದ್ರೆ ಹಾಕೋಬಿಡ್ಬಾರ್ದು. ನೀವೇನ್ ಮಾಡ್ಬೇಕು, ನಿಂತ್ಕೊಂಡು ನೀವ್ ಹೇಳ್ಬೇಕು, ನಾನು ಯೇಸು ಸ್ವಾಮಿ ನಂಬಿನಿ, ನಾನು ಹಾಕಲ್ಲ. ಕೆಲವರು ಬೈತಾರೆ, ಅದೇನ್ ಯೇಸು ಸ್ವಾಮಿನೋ ಚರ್ಚ್ ಅಂತ ಹೋಗ್ತೀಯಾ, ಎಲ್ಲರಿಗೂ ಕೂಡ ಹಾಕ್ಬಾರ್ದ ಅಂತ. ಅವ್ರಿಗೆ ಗೊತ್ತಿಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ. ನೀನು ಹೌದಲ್ಲ ಅಂತ ಹಾಕ್ಬಿಡ್ಬಾರ್ದು. ನಿಮ್ ಗೊತ್ತು ಯೇಸು ಸ್ವಾಮಿ ಬಗ್ಗೆ, ನಾವು ಅದನ್ನು ಮಾಡಬಾರ್ದು, ನಾವು ಅದನ್ನು ಮಾಡಬಾರ್ದು. ಕೆಲವು ಸಮಯದಲ್ಲಿ ತುಂಬಾ ಬಾಧೆ ಆಗುತ್ತೆ ನಮ್ಮ ಮನಸ್ಸಿಗೆ. ಏನೋ ಹೋಗೋದು ಅಂದ್ರೆ ಎಲ್ಲರಿಗೆ ಹಾಕೊಂಡ್ಬಿಡೋಣ, ಅದು ಮಾಡೋಣ, ಇದು ಮಾಡೋಣ ಅನ್ಸ್ಬಿಡ್ತದೆ. ಆದ್ರೆ ಅದು ಸೈತಾನ. ಬೈಬಲ್ ಹೇಳ್ತದೆ ನೋಡಿ, ಅವನು ಕುಗ್ಗಿದಾಗ ಕರುಣಿಸುವವರು ಯಾರು ಇಲ್ಲ, ಅವನ ಸಂತೈಸುವವರು ಯಾರು ಇಲ್ದಾಗ ಅವನು ಹೇಳ್ತಾರೆ, ದೇವರೇ ನೀ ಮಹಾ ಕಾರ್ಯಗಳನ್ನು ಮಾಡುವೆ, ಹಲ್ಲೆಲೂಯಾ, ನಿನಗೆ ಸಮಾನವಾದ ದೇವರು ಯಾರು? ಆಮೇಲೆ ನೆಹೆಮ್ಯ 4:4, ನೆಹೆಮ್ಯ 4:13, ಈ 2 ವಾಕ್ಯದಲ್ಲಿ ಅವರು ಬಂದಂತ ನಿಂದನೆ, ಸಭೆಯನ್ನು ಕಟ್ಟುತ್ತಾರೆ, ಪೌಳಿ ಗೋಡೆಯನ್ನು ಕಟ್ಟುತ್ತಾರೆ, ರಾತ್ರಿ ಎಲ್ಲ ಪ್ರಯಾಸ ಪಡ್ತಾರೆ, ಎಷ್ಟೋ ಸಂಬಳ ಧ್ವನಿಯನ್ನು ಎದುರಾಗಿ ನಿಂತಿದ್ದಾರೆ, ನಿಂದಿಸ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡುವಾಗ ಜನರ ಎದುರಾಗಿ ನಿಂತುಕೊಂಡಿದ್ದಾರೆ, ಸೇವೆ ಮಾಡ್ತಾ ಇರುವಾಗ ಎದುರಾಗಿ ನಿಂತಿದ್ದಾರೆ, ಜನರಿಗೆ ಶುಭವಾರ್ತೆ ಸಾರುವಾಗ ಎದುರಾಗಿ ನಿಂತಿದ್ದಾರೆ. ನಿಂದನೆಗಳು, ಅವಮಾನಗಳು ರಾತ್ರಿ ಎಲ್ಲ ಕಟ್ಟುತ್ತಾರೆ. ಒಂದು ಕೈಯಲ್ಲಿ ಬೆಂಕಿ, ಒಂದು ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಅವನು ನಿಂತುಕೊಂಡಿದ್ದಾರೆ. ನೋಡಿ ಆ ವಾಕ್ಯನ ಓದಿ ಯಾರಾದೊಬ್ರು 4:13. ಪದೇ ಪದೇ ತಿಳಿಸಿದ್ದರಿಂದ ನಾನು ಜನರಿಗೆ ಕತ್ತಿ ಬಿಲ್ಲು ಬಚ್ಚಿಗಳನ್ನು ಹಿಡಿದುಕೊಂಡು ಗೋಡೆಯ ಇಂಧನ ತಗ್ಗಾದ ಬಯಲುಗಳಲ್ಲಿ ಗೋತ್ರಗಳಾಗಿ ನಿಲ್ಲಬೇಕೆಂದು ಆಜ್ಞಾಪಿಸಿ ಅವರನ್ನು ನೋಡಿ, ಬೈಲಿ ತುಂಬಾ ಸುತ್ತಕೊಂಡಿದ್ದಾರೆ, ಜಗನ್ನ ಹೊಡಿತಾ ಇದ್ದಾರೆ. ಪೌಳಿ ಗೋಡೆ ಕಟ್ಟಬೇಕು, ಆಲೆ ಯೆರೂಸಲೇಮೆ ಆಲಯವನ್ನು ಕಟ್ಟಬೇಕು, ಆಲಯವನ್ನು ಸರಿಪಡಿಸಬೇಕು. ರಾತ್ರಿ ಹಗಲು ದುಡಿಯುತ್ತಾ ಇದ್ದಾರೆ ಜನ. ಆದರೆ ಅನೇಕ ಜನರು ವಿರೋಧವಾಗಿ ನಿಂತ ಕಾರಣ ನಮ್ಮ ದೇವರೇ ಅವರು ನಮ್ಮನ್ನು ಎಷ್ಟು ಹೀಯಾಳಿಸುತ್ತಾರೆ, ಅವರು ಅವಮಾನಪಡಿಸ್ತಾರೆ. ಇವರೆಲ್ಲ ಬುದ್ಧಿ ಇದೆಯಾ? ಇವಾಗ ನಾವು ಫ್ಲೈಟ್ ಹೋಗಿ ಕಟ್ತಾ ಇದೀವಿ, ಸಭೆಯಿಂದ ಸ್ವಲ್ಪ ಆ ಕಡೆ ಕಟ್ತಾ ಇದೀವಿ, ಎಕ್ಸ್ಚೇಂಜ್ ಮಾಡ್ತಾ ಇದೀವಿ, ಸ್ವಲ್ಪ ದೊಡ್ಡದಾಗಿ ಕಟ್ತೀವಿ. ಕೆಲವರು ನೋಡಿ ಹೇಳ್ತಾರೆ, ಇವರು ಬೇರೆ ಕೆಲಸನೇ ಇಲ್ವಾ, ಎಲ್ಲಿಂದ ಬಂದ್ರು ನಿಂದಿಸ್ತಾರೆ. ಕೆಲವರು ನಮ್ಮನ್ನು ಅವಮಾನಪಡಿಸ್ತಾರೆ. ಸೋತು ಹೋಗಬಾರದು. ಈ ಸೇವೆಯಲ್ಲಿ ಬಂದ ಅವಮಾನ, ನಿಂದನೆಗಳು, ಕಷ್ಟ ನಷ್ಟಗಳು ಅನೇಕ ಬಂದವು. ಹಿಂಜರಿಕೆ ಹೋಗಬಾರದು ನಾವು. ಆಮೇಲೆ ಈ ದೇವರಿಗೋಸ್ಕರ ನಿಂತಾಗ ಕೆಲವರು ಈ ತರ ಕಾರ್ಯಗಳು ಮಾಡುತ್ತಾರೆ. ಹಾಗಾಗಿ ದೇವರು, ನಮ್ಮ ಸಂಘ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಕಷ್ಟವನ್ನು ಪಡುವಂತ ಮನುಷ್ಯರಿಗೆ ದೇವರು ಅದ್ಭುತ ಕಾರ್ಯಗಳು ಮಾಡ್ತಾರೆ. ನೋಡಿ, ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಸೇವೆ ಮಾಡ್ತಾ ಇರುವ ಪೌಲನಿಗೆ ವಿರೋಧವಾಗಿ ಎಷ್ಟೋ ಜನ ತಿರುಗಿ ಬಿದ್ದರು. ಅವನಿಗೆ ಅವಮಾನ, ನಿಂದನೆಗಳು, ಕಷ್ಟಗಳು, ಬಾಧೆಗಳು ಹೆಚ್ಚಾಯಿತು. ಆದರೂ ಆ ಸ್ಥಳವನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲೇ ನಿಂತು ಸೇವೆ ಮಾಡಿದ್ರಿಂದ ಎಲ್ಲ ಮಂತ್ರವಾದಿಗಳು ತನ್ನ ಹುಟ್ಟುಗಳನ್ನು ತೆಗೆದುಕೊಂಡು ಬಂದು ಬೆಂಕಿ ಹಾಕಿ ಸುಟ್ಟಾಕಿ ಅವನು ದೇವರಿಗೋಸ್ಕರ ಅಲ್ಲಿ ದೊಡ್ಡ ಸೇವೆಯನ್ನು ಮಾಡಿದರು. ಓದಿ ಅಪೊಸ್ತಲರ ಕೃತ್ಯ 19:9. ಕೆಲವರು ತಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡು ಒಳಪಡದೆ ಗುಂಪು ಕೂಡಿದ ಜನರ ಮುಂದೆ ಈ ಮಾರ್ಗವು ಕೆಟ್ಟದ್ದೆಂದು ಹೇಳಲು ಅವನು ಅವರನ್ನು ಬಿಟ್ಟು ಹೋಗಿ ಶಿಷ್ಯರನ್ನು ಬೇರೆ ಮಾಡಿ ತುರನನ ತರ್ಕ ಶಾಲೆಯಲ್ಲಿ ಪ್ರತಿದಿನವೂ ವಾದಿಸಿದನು. ಇದು 2 ವರ್ಷಗಳವರೆಗೂ ನಡೆದದ್ದರಿಂದ ನೋಡಿ, 2 ವರ್ಷಗಳಿಂದ ಅವನಿಗೆ ಕಷ್ಟದ ಮೇಲೆ ಕಷ್ಟ, ನಿಂದನೆ ಮೇಲೆ ನಿಂದನೆ. 11ನೇ ವಾಕ್ಯ ಓದ್ರಿ.
ಗಮನಿಸಿ, 2 ವರ್ಷದಿಂದ ಕಷ್ಟ, ನಿಂದನೆ, ಅವಮಾನ, ಬಾಧೆದ ಮೇಲೆ ಬಾಧೆ. ಆದರೂ ಪೌಲ 2 ವರ್ಷದಿಂದ ಅಲ್ಲೇ ಇದ್ದಾನೆ, ಅಲ್ಲೇ ಸೇವೆ ಮಾಡ್ತಾ ಇದ್ದಾನೆ. ಆದ್ರೆ ಕೊನೆಗೆ ಏನಾಯ್ತು? ಸತ್ಯ ಪ್ರಕಟವಾಯಿತು. ಕೈಗಾಗಿ ದೇವರಿಗೆ ಸ್ತೋತ್ರ ಮಾಡಿ. ಸತ್ಯವನ್ನು ಯಾರು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ, ಸತ್ಯಕ್ಕೆ ವಿರೋಧವಾಗಿ ಯಾರು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ಮಂತ್ರವಾದಿಗಳು ತಮ್ಮ ಕುತ್ತುಗಳನ್ನು ತೆಗೆದುಕೊಳ್ಳುವುದು ಬೆಂಕಿಯಿಂದ ಸುಟ್ಟಾಕುವಂತಿದ್ದರು. ಈ ದಿನ ಹಾಲೆಲೂಯಾ, ಆಮೆನ್. ನಿಂದೆಯಿಂದ ಪ್ರಾರ್ಥನೆ ಮಾಡೋದು ಬಿಡಬೇಡಿ. ನಿಂದೆಯನ್ನು ಬಿಟ್ಟು ಸಭೆಯನ್ನು ಬರದೇ ಇರಬೇಡಿ. ಆರಾಧನೆಗೆ ಬರದೇ ಇರಬೇಡಿ. ಉಪವಾಸ ಪ್ರಾರ್ಥನೆಗೆ ಬರದೇ ಇರಬೇಡಿ. ನಿಂದನೆ ಬರುತ್ತದೆ, ಅವಮಾನ ಬರುತ್ತದೆ. ಕೊನೆಗೆ ಏನಾಗುತ್ತೆ? ದೇವರ ರಾಜ್ಯವು ಕಟ್ಟಲ್ಪಡುತ್ತದೆ. ದೇವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಬರುತ್ತದೆ. ಆಮೆನ್, ಹಲ್ಲೆಲೂಯಾ. ಎರಡನೇ ಬಹುಮಾನ ದೇವರು ಕೊಡುವಂತ ಎರಡನೇ ಪ್ರತಿಫಲ. ಹಲ್ಲೆಲೂಯಾ. ಒಂದು ಪ್ರತಿಫಲ ದೇವರ ಮಕ್ಕಳು ಎಂಬ ಆಶೀರ್ವಾದ. ಹಲ್ಲೆಲೂಯಾ. ನಿಂದನೆಗಳು, ಅವಮಾನಗಳು, ಸೇವೆಗಳು ನಿಮಿತ್ತವಾಗಿ, ಆಮೇಲೆ ಕುಟುಂಬದ ನಿಮಿತ್ತವಾಗಿ, ಆಮೇಲೆ ಸುವಾರ್ತೆ ಸಾರುವ ನಿಮಿತ್ತವಾಗಿ ಬರುವಂತ ಕಷ್ಟ. ಎರಡನೇದಾಗಿ ಆದಿಕಾಂಡ 15:1 ಹೇಳಲ್ಪಟ್ಟಿದ್ದಾರೆ, ದೇವರು ಆಮೇಲೆ ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಿಗೋಸ್ಕರ ಪ್ರಯಾಸ ಪಡುವಂತ ದೇವರು ಜನರು. ಪೌಲನ ಅಬ್ರಹಾಮನು ದೇವರಿಗೋಸ್ಕರ ನಿಂತನು. ತನ್ನ ಸ್ವದೇಶವನ್ನು ಬಿಟ್ಟು ಬಂದನು, ಸ್ವಂತ ಮನೆಯನ್ನು ಬಿಟ್ಟು ಬಂದನು. ದೇವರಿಗೋಸ್ಕರ ಎಲ್ಲವನ್ನು ಕಲ್ಕೊಂಡು ಬಂದನು. ಆದರೆ ದೇವರು ಏನಂತಾರೆ ನೋಡಿ ಆ ವಾಕ್ಯ. ಈ ಸಂಗತಿ ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನವಾಗಿ ಯೆಹೋವನ ವಾಕ್ಯ ಉಂಟಾಯಿತು. ಏನಂದರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ನಿನ್ನಗೋಸ್ಕರ ಅತ್ಯಧಿಕವಾದ ಬಹುಮಾನ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನಿನಗೋಸ್ಕರ, ದೇವರಿಗೋಸ್ಕರ ಪಡುವಂತ ಪ್ರಯಾಸ, ದೇವರಿಗೋಸ್ಕರ ಪಡುವಂತ ಕಾರ್ಯಗಳು, ದೇವರಿಗೋಸ್ಕರ ನಾವು ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಸಾಗುವಾಗ ದೇವರು ನಿಮ್ಮನ್ನು ಹೇಳ್ತಾನೆ, ಅಬ್ರಹಾಮನೇ ಭಯಪಡಬೇಡ, ನಿನಗೆ ನಾನು ಗುರಾಣಿಯು. ಅದು ಮಾತ್ರ ಇಲ್ಲ, ಅತ್ಯಧಿಕವಾದ ಬಹುಮಾನ ಇಟ್ಟಿದೆ. ಆಮೆನ್. 14ನೇ ಅಧ್ಯಾಯ 21ರಿಂದ 3 ಒಂದು ದೊಡ್ಡ ರಹಸ್ಯ. ಒಂದು ರಾಜ್ಯ ಹೇಳ್ತಾ ಇದ್ದಾರೆ, ನಿನಗೆ ಏನ್ ಬೇಕಂದ್ರೆ ಇಟ್ಕೋ. ನೀವು ನಾವಾಗಿದ್ರೆ ಏನ್ ಮಾಡ್ತಾರೆ? ಈ ಬಹುಮಾನ ದೇವರು ಏನು ಕೊಟ್ರು? ಏನಿಗೆ ಕೊಟ್ರು? ಹಲ್ಲೆಲೂಯಾ. ಲೋಕದ ಆಶೀರ್ವಾದ ನನಗೆ ಬೇಡ, ಮನುಷ್ಯನು ಕೊಡುವಂತ ಆಶೀರ್ವಾದ ನನಗೆ ಬೇಡ, ದೇವರ ಆಶೀರ್ವಾದ ಬೇಕು ಅಂತ ನಿಂತುಕೊಳ್ಳುವಂತಹ ಸಹೋದರ ಸಹೋದರಿಗಳಿಗೆ ದೇವರು ಇಂಥ ಆಶೀರ್ವಾದ ಕೊಡ್ತಾರೆ. ಆಮೆನ್, ಹಲ್ಲೆಲೂಯಾ. ಎಲ್ಲರಿಗೂ ಈ ಆಶೀರ್ವಾದ ಕೊಡಲ್ಲ, ಎಲ್ಲರೂ ಕೊಡಲ್ಲ. 21ನೇ ವಾಕ್ಯ 14-21 ಓದಿಗಾರರು. ಸೊದೋಮಿನ ಅರಸನು ಅಬ್ರಹಾಮನಿಗೆ, ನೀನು ಬಿಡಿಸಿ ಬಂದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನಿನಗೆ ತಕ್ಕೋ ಎಂದು ಹೇಳಲು ಅಬ್ರಹಾಮನು ಅವನಿಗೆ ಸಾಕು, ಹಲ್ಲೆಲೂಯಾ, ಸಾಕು. ಅಲ್ಲಿ ರಾಜನೇ ಹೇಳ್ತಾರೆ, ನಿಂಗೆ ಏನ್ ಬೇಕಾದ್ರೆ ಎತ್ತು. ಹಲ್ಲೆಲೂಯಾ. ನಾವಾಗಿದ್ರೆ ಏನ್ ಮಾಡ್ತಾರೆ? ನಮ್ಮ ಮನೇಲಿ ಏನಿಲ್ವೋ ಅದನ್ನ ಆರಿಸಿಕೊಳ್ತಾ ಇದ್ದೀವಿ. ನಮ್ಗೆ ಏನ್ ಬೇಕಾದ್ರೆ ಅದು ಆರಿಸ್ತಾರೆ. ಆಸ್ಟ್ ಹಂಗೆ ಇದ್ರೆ ತಗ ಅಂತ ಇದ್ವಿ. ಆದ್ರೆ ಅಬ್ರಹಾಮನ ಹೇಳ್ತಾ ಇದ್ದಾನೆ, ರಾಜನೇ ಇದ್ರಲ್ಲಿ ಒಂದು ನೂಲು ಬೇಡ, ಕೆರಳ ಮಾನವನು ಬೇಡ. ನಾವಂತ ಏನಾಗ್ತದೆ? ಹಂಗೆ ಯಾವಾಗಲೂ ಬೈಕ್ ಮಾತಾಡ್ತಾರೆ. ಅಬ್ರಹಾಮ ಹೇಳ್ತಾರೆ, ನನಗೆ ಏನು ಬೇಡಪ್ಪ, ನನಗೇನು ಬೇಡ. ಹಲ್ಲೆಲೂಯಾ. ಈ ಲೋಕದ ಆಸೆಗೋಸ್ಕರ ನಾವು ಬಿಟ್ಟು ದೇವರಿಗೋಸ್ಕರ ನಿಲ್ತಿರಲ್ಲ, ತ್ಯಾಗ ಮಾಡಿ, ನಿದ್ದೆ ತ್ಯಾಗ ಮಾಡಿ, ಊಟ ತ್ಯಾಗ ಮಾಡಿ, ಸಮಯ ತ್ಯಾಗ ಮಾಡಿ, ಕೆಲಸ ತ್ಯಾಗ ಮಾಡಿ ಇಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೇವಲ್ಲ, ಅವರಿಗೆ ದೇವರು ಹೇಳ್ತಾರೆ, ನಿನಗೆ ಅತ್ಯಧಿಕವಾದ ಬಹುಮಾನ ಇಟ್ಟಿದೆ, ನಿನಗೆ ಇಟ್ಟಿದೆ. ದೇವರಿಗೋಸ್ಕರ ಪ್ರಯಾಸ ಪಡುವಂತ ದೇವರ ಕಡೆ ಸಂಜೆ ವೇಳೆಯಲ್ಲಿ ನಮ್ಮ ಆತ್ಮವನ್ನು ಕರೆಕೊಂಡು ಬರಕ್ಕೆ 5 ಜನ ಕೂಡಿಸಲು, 5 ಜನ ಕರ್ಕೊಂಡು ಬರಕ್ಕೆ ನಾವು ಪ್ರಯಾಸ ಪಡುತ್ತೇವೆ. ಅವರು ನೋಡಿ ಹೇಳ್ತಾರೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವನ್ನು ನಾನು ಇಟ್ಟಿದ್ದೇನೆ. ಅದರ ಸೀಕ್ರೆಟ್ ಹೇಳಿ, ಅದೇ ವಾಕ್ಯ.
ಈ ದಾರನು ಕೆಳಗ ಭಾರವು ಬೇಡ. ಹೇಳಿ, ಈ ಲೋಕದಲ್ಲಿ ದಾರನು ಕೆಳಗ ಭಾರವು ಬೇಡ. ಹೇಳಕ್ಕೆ ನಿಮ್ಗೆ ಆಗ್ತಾ ಇಲ್ವೇ? ಯಾಕೋ ಗೊತ್ತಿಲ್ಲ. ಈ ಲೋಕದಲ್ಲಿ ಏನಾದ್ರು ಇಕ್ಕಿದ್ದೀರಾ? ಲೋಕದಲ್ಲಿ ಏನಾದ್ರು ಸಿಗ್ತಾರೆ? ಯಾರಾದ್ರು ಕೊಡ್ತಾರ? ಹಲ್ಲೆಲೂಯಾ. ದೇವರ ಆಶೀರ್ವಾದ ಬರಬೇಕಂದ್ರೆ ಈ ಲೋಕದ ಕಾರ್ಯಗಳೆಲ್ಲ ಬಿಡಬೇಕಾಗತ್ತೆ. ಆಮೇಲೆ ಬಿಡಬೇಕಾದ ಕಾರ್ಯ ಬಿಟ್ಟರೆ ಬರಬೇಕಾದ ಕಾರ್ಯ ಬರುತ್ತೆ. ಕೈ ತಟ್ಟಿ ದೇವರಿಗೆ ಬಿಡು ಬರುತ್ತೆ. ಆಮೇಲೆ ಹಲ್ಲೆಲೂಯಾ. ಕೆಲವರು ಬಂದು ಹೇಳ್ತಾರೆ, ಪಾಸ್ಟರ್ ಯಾಕೋ ಒಂಥರ ನಾನೇಮ್ಮ ಎಳಗೆ ಬಿಟ್ಟಿದ್ದೀರಾ ಆದಾಗ ಆಗ್ತೀನಿ. ಬಿಡಲ್ಲ, ಹೋಗು. ನಾನು ಪ್ರೇ ಮಾಡೋದು ವೇಸ್ಟ್. ಹೋಗು, ನಾನು ಪ್ರೇ ಮಾಡೋದು ವೇಸ್ಟ್. ನಿಮ್ಮ ಮನೆಗೆ ಬರೋದು ವೇಸ್ಟ್. ನಿಮ್ಮ ಸಭೆ ಬರೋದು ವೇಸ್ಟ್. ಬಿಡಬೇಕಾದ ಬಿಡುತ್ತೆ, ಬರಬೇಕಾದದ್ದು ಬರುತ್ತೆ. ಕೈ ಎಲ್ಲ ಬಹುಮಾನ ನೋಡಿ. 22ನೇ ವಾಕ್ಯ ಹೋದ್ರೆ ಯಾರಾದೊಬ್ರು ಅವನು 2 ಕೈ ಎತ್ತಿ ಹೇಳ್ತಾ ಇದ್ದಾನೆ, ನಾನು ದಿನ ಜನರು ನನ್ನನ್ನ ಈ ರಾಜ ಕೊಟ್ಟಿದ್ದರಿಂದಲೇ ಇದನ್ನ ಆಶೀರ್ವದಿಸಲ್ಪಟ್ಟನು ಅಂತ ಯಾರು ಹೇಳಬಾರ್ದು. ಬಹುಮಾಕಾಶಗಳು ಉಂಟು ಮಾಡಿದ ದೇವರು ನನ್ನನ್ನು ಆಶೀರ್ವದಿಸಿದಂತ ಹೇಳಬೇಕು. ಆಮೇಲೆ ನಿಮ್ಗೆ ಆಸೆ ಇದೆಯಾ? ನಿಮ್ಗೆ ಆಸೆ ಇದೆಯಾ? ಈ ಆಶೀರ್ವಾದ ಇಷ್ಟು ಸಭೆ ಕಟ್ಟಿರೋದು, ಇಷ್ಟು ಮನೆ ಕಟ್ಟಿರೋದು, ಈ ಕಾರ್ ತಗೊಂಡಿರೋದು, ಈ ಮದುವೆ ಮಾಡಿರೋದು ಯಾವುದೋ ಮನುಷ್ಯ ಕೊಟ್ಟಿದ್ದರಿಂದ ಇಲ್ಲ, ಇದು ದೇವರೇ ಕೊಟ್ಟಿರೋದು. ನೀವು ಮನುಷ್ಯರ ಮುಂದೆ ಕೈ ಚಾಚಲ್ಲ, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ದೇವರು ನಿಮಗೆಲ್ಲವನ್ನು ಒದಗಿಸಿಕೊಡ್ತಾರೆ. ಇದು ಸತ್ಯ. ಇದುವರೆಗೂ ನಾವು ಮಾಡ್ತಾ ಇರೋದು ಅದೇ. ನಾವು 4 ಜನಕ್ಕೆ ಫೋನ್ ಮಾಡಿದ್ರೆ ಎಲ್ಲ ನಮ್ಗೆ ಸಹಾಯ ಮಾಡ್ತಾರೆ ಇಲ್ಲ ಅಂತ. ಇದುವರೆಗೂ ಒಬ್ಬರ ಹತ್ರ ಫೋನ್ ಮಾಡಿ ನನಗೆ ಸಹಾಯ ಮಾಡಿ ನನಗೆ ಕೊಡ್ರಿ ಅಂತ ಯಾರಾದರೂ ಕೇಳಿ ಪ್ರಾರ್ಥನೆ ಮಾಡ್ತಾ ಇದೀವಿ. ದೇವರು ಕೊಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಯಾರು ನಾಳೆ ಹೇಳ್ಬಾರ್ದು ನಾನು ಈ ಸಭೆಗೆ ಕೊಟ್ಟೆ ಅದರಿಂದ ಆದ್ರು ಅಂತ. ಒಬ್ಬ ಮನುಷ್ಯ ಮನೆ ಬಂದು ಹೇಳ್ದ, ಬಾ MTV ಹತ್ರ ಹೋಗಲ್ಲ. MTV ಕೊಡ್ತಾರೆ. ನಾಳೆ ಏನ್ ಮಾಡ್ತಾರೆ? ಅವ್ರ ಮುಂದೆ ನಾವು ಕೈ ಕಟ್ಕೊಂಡಿರ್ತಾರೆ. ಸೇವೆ ಮಾಡೋದು ಬಿಟ್ಟು ಅವ್ರು ಕಲ್ತಾಗಲ್ಲ ಅವ್ರ ಹತ್ರ ಹೋಗುದು ಅಂತ ಕೆಲಸ ನಮ್ಗೆ ಬೇಡ. ಬೈಬಲ್ ಹೇಳ್ತದೆ, ಆಕಾಶಗಳನ್ನು ಉಂಟು ಮಾಡಿದಂತ ದೇವರು ನಮಗೆ ಕೊಡುವಂತಾಗಿದ್ದಾನೆ. ಆ ವಾಕ್ಯ ಮುಂದೆ ಯಾವ್ದವರು ಭೂಮಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಮನಾಗಿದ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತುತ್ತೇನೆ. ಮನುಷ್ಯರ ಮುಂದೆ ಕೈ ಚಾಚಲ್ಲ, ಯೆಹೋವನ ಹತ್ರ ಕೈ ಚಾಚ್ತೇನೆ. ಸಾಕು ಅದೇ ನನಗೆ ಏನು ಬೇಡ. ಏನಿಲ್ಲ, ನನಗೆ ಈ ಲೋಕಕ್ಕೆ ಏನು ಬೇಡ. ಜೋರಾಗಿ ನನಗೆ ಯಾಕೋ ಡೌಟ್ ಆಗ್ತದೆ ನಿಮ್ಮ ಮೇಲೆ, ಎಲ್ಲರ ಮೇಲೆ. ಈಗ ಒಬ್ರು ತಲೆಗೆಸ್ತಾರೆ, ತಲೆ ಕರೀತಾರೆ, ಕೆಲವರು ಹಿಂಗ್ ತಲೆ ಬಗ್ಸ್ತಾರೆ, ಕೆಲವರು ಹಿಂಗ್ ಮಾಡ್ತಾರೆ. ಅಯ್ಯೋ ಪಾಸ್ಟ್ ನಮ್ಮ ಲೋಕದಲ್ಲಿ ನನಗೇನು ಬೇಡ, ಪರಲೋಕದಿಂದ ಎಲ್ಲ ಬರಲಿ. ಆಮೇಲೆ ಅತ್ಯಧಿಕವಾದ ಬಹುಮಾನ ಅಂದ್ರೆ ಏನಂತ? ಆಮೇಲೆ 14ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡಿದಾಗ ಅವ್ನು ಹೇಳ್ತಾ ಇದ್ದಾನೆ, ಈ ಕೆರದ ಭಾರವನ್ನು ನಾನು ಬೇಡ, ಒಂದು ನನಗೆ ಬೇಡ. ಹಲ್ಲೆಲೂಯಾ. ನನಗೆ ದೇವರು ನನ್ನನ್ನು ಆಶೀರ್ವದಿಸಲಿ ಅಂದಿದ್ದರಿಂದ ದೇವರು ಆಶೀರ್ವದಿಸಿದರು. ದಾನಿಯೇಲ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದಾನಿಯೇಲ ಅವರು ಹೇಳ್ತಾರೆ, ರಾಜನ ಭೋಜನವನ್ನು ತಿನ್ನಿಸಬೇಕು. ನಮ್ಗಾದ್ರೆ ಸ್ವಲ್ಪ ಯೋಚನೆ ಮಾಡಿ, ರಾಜನ ಭೋಜನ ಅಂದ್ರೆ ಹೆಂಗಿರ್ತದೆ? ಎಲ್ಲ ಇಲ್ಲೇ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ನೀವು ಮನೆಗೆ ಬಂದ್ರೆ ಯಾವ ತರ ಊಟ ಇರ್ತೀರ? ಚಿಕನ್ ಅಥವಾ ಅಗ್ಗಿಗೆ ಹೋದ್ರೆ ಮಟನ್ ಇಷ್ಟ ಮಾಡಿ. ಇಲ್ಲಿಂದ ನಾವು ಎದುರಿಗೆ ಹೋದ್ರೆ ನೆಂಬರ್ ಮನೆಗೆ, ಚಂದ್ರಪ್ಪ ಅವ್ರ ಮನೆಗೆ ಹೋದ್ರೆ ಸ್ವಲ್ಪ ಊಟ ಇರುತ್ತೆ. ಅದರಿಂದ ನಮ್ಮ MTV ಮನೆಗೆ ಹೋದ್ರೆ, MP ಮನೆಗೆ ಹೋದ್ರೆ ಸ್ವಲ್ಪ ನಮಗೆ ಅದಕ್ಕೂ ಸ್ಪೆಷಲ್ ಆಗ್ತದೆ. ಅಲ್ಲಿಂದ ಸಿದ್ದರಾಮಯ್ಯ ಮನೆಗೆ ಹೋದ್ರೆ ಹೆಂಗಿರ್ತದೆ, ಅಥವಾ ಬಸಯ್ಯ ಬೊಮ್ಮಾಯಿ ಅವ್ರ ಮನೆಗೆ ಹೋದ್ರೆ ಹೆಂಗಿರ್ತದೆ?
ಅದರಿಂದ ನಮ್ಮ ಮೋದಿ ಮನೆಗೆ ಹೋದ್ರೆ ಹೆಂಗಿರ್ತದೆ, ಅದೇ ಬೈಬಲ್ ಹೇಳ್ತದೆ ರಾಜನ ಪದಾರ್ಥ ಪುಷಿಸಬೇಕು. ಆದ್ರೆ ಈ ದಾನಿಯೇಲನು, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಇವರೆಲ್ಲ ಏನ್ ಮಾಡ್ತಾರೆ, ಬೇಡ ಹೇಳಿದ್ರು, ನಮಗೆ ರಾಜನ ಭೋಜನ ನಮಗೆ ಬೇಡ, ದ್ರಾಕ್ಷಿದಾಸ ನಮಗೆ ಬೇಡ. ದ್ರಾಕ್ಷಿದಾಸ ಅಂದ್ರೆ ಏನು, ಮದ್ಯಪಾನ. ಈ ದ್ರಾಕ್ಷಿದಾಸ ಎಲ್ಲ ಬೇಡ ಅಂದ್ರು. ವೆಜಿಟೇರಿಯನ್ ತಿಂತಾರೆ, ತರಕಾರಿ ತಿಂತಾರೆ. ಇವ್ರು ಅನ್ಕೊಂಡ್ರು, ಅಯ್ಯೋ ಏನ್ ಮಾಡೋದು, ಇವ್ರು ಬೇಡ ಅಂತ ಇದಾರೆ. ಆದ್ರೆ 20ನೇ ವಾಕ್ಯದಲ್ಲಿ ನೋಡ್ತೀವಿ, ಅವರೆಲ್ಲರ ಮುಖಕ್ಕಿಂತ ಇವ್ರ ಮುಖ ಪ್ರಕಾಶವಾಗಿತ್ತು. ಕೈ ತೆಗೆದಿದೆ, ಎಲ್ಲರ ಜೀವಿತಕ್ಕಿಂತ ವ್ಯತ್ಯಾಸವಾಗಿರಬೇಕಾದ್ರೆ ಬಿಡಬೇಕಾದ ಕಾರ್ಯಗಳನ್ನು ಬಿಟ್ಟು ಬಿಟ್ಟಿದ್ದೇವೆ. ಮನುಷ್ಯನ ಕೊಡುವಂತ ಅನುದಾನವೋ, ಮನುಷ್ಯನ ಕೊಡುವಂತ ಆಶೀರ್ವಾದವೋ, ಮನುಷ್ಯನ ಕೊಡುವಂತ ಯಾವ ಬಹುಮಾನವೋ ನಾವು ಬೇಡ ಅನ್ನುವಾಗ ಪರಲೋಕದ ದೇವರು ನಿನಗೋಸ್ಕರ ಇಟ್ಟಿರುವಂತ ಅತ್ಯಧಿಕವಾದ ಬಹುಮಾನವನ್ನು ನಿನಗೆ ಕೊಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ಅನೇಕ ಕಾರ್ಯಗಳಿದೆ. ಸೈತಾನ ನೋಡ್ರಿ, ಯೇಸು ಸ್ವಾಮಿಗೆ ಮತ್ತೆ ಯೇಸುವಾರ್ತೆ 4ನೇ ಅಧ್ಯಾಯದ 8ರಿಂದ 11ವರೆಗೆ ಹೋದ್ರೆ, ನೀ ನನಗೆ ನಮಸ್ಕಾರ ಮಾಡು. ಸೈತಾನ ಆಸೆ ಏನು ಗೊತ್ತಾ, ನೀವು ಯೇಸು ಹತ್ರ ಹೋಗಬಾರದು, ಅವನ ಹತ್ರನೇ ಇರಬೇಕು, ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಎಲೆಗೆ ಹಾಕಬೇಕು, ಪಾಪದಲ್ಲಿ ಹಾಪಿಯಾಗಿರ್ಬೇಕು. ಸೈತಾನ ಯೋಚನೆ. ಸೈತಾನನು ಯೇಸುವನ್ನು ನೋಡಿ ಹೇಳ್ತಾನೆ, ನೀ ನನಗೆ ನಮಸ್ಕಾರ ಮಾಡು, ಲೋಕದ ಎಲ್ಲ ವೈಭವಗಳನ್ನು ನಿನಗೆ ಕೊಡುತ್ತೇನೆ. ಒಂದು ಶಾರ್ಟ್ ಕಟ್, ಪ್ರಾರ್ಥನೆ ಮಾಡಬೇಡ, ಆಶೀರ್ವಾದ ಕೊಡ್ತಾರೆ. ಇವತ್ತು ಎಷ್ಟೋ ಜನ ದುರ್ಬೋಧನೆ ಹೇಳ್ತಾರೆ, ನಂಬಿಕಿದ್ರೆ ಸಾಕು, ಕೃಪೆ ಇದ್ರೆ ಸಾಕು, ನೀನ್ ಪ್ರೇಯರ್ ಮಾಡೋದು ಬೇಡ, ನೀನ್ ಏನ್ ಬೇಕಾದ್ರೂ ಜೀವಿಸು. ಬೇರೆ ಅಂತ ಬೋಧನೆಗೆ ಕಿವಿ ಕೊಡಬೇಡ್ರಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಅಂತ ಬೋಧನೆಗೆ ಕಿವಿ ಕೊಡಬೇಡ್ರಿ. ಯೇಸು ಸ್ವಾಮಿ ಉಪವಾಸ ಮಾಡುದು, ನಾವು ಉಪವಾಸ ಮಾಡುದು. ಯೇಸು ಸ್ವಾಮಿ ದೀಕ್ಷಾ ಸ್ಥಾನ ಎತ್ತಿದ್ರು, ನಾವು ದೀಕ್ಷಾ ಸ್ಥಾನ ಎತ್ತಬೇಕು. ಯೇಸು ಸ್ವಾಮಿ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡುದು, ನಾವು ಪ್ರಾರ್ಥನೆ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡಲೇಬೇಕು. ಹಲ್ಲೆಲೂಯಾ, ಆಮೆನ್. ನಂಬಿಕೆ ಇದ್ರೆ ಸಾಕು, ಅದು ಕ್ರಿಯೆ ಮಾಡಬೇಕು. ಅದೇ ಕ್ರಿಯೆ ಈಗ ಬಂದಿದ್ದೀರಲ್ಲ, ಇದೇ ಕ್ರಿಯೆ. ನಿಮ್ಮ ನಂಬಿಕೆ ಅಂತ ಮನೆಯಲ್ಲೇ ಇದ್ರೆ ಅದು ನಂಬಿಕೆ ಅಲ್ಲ, ಅದು ಸುಳ್ಳಿನ ನಂಬಿಕೆ. ನೀವು ಸಭೆ ಬರ್ತೀಯಲ್ಲ, ರಾತ್ರಿ ಪ್ರೇಯರ್, ಉಪವಾಸ ಪ್ರಾರ್ಥನೆ ಬರ್ತೀಯ, ಅದು ನಂಬಿಕೆ ಕ್ರಿಯೆ. ಬರೀ ನಂಬಿಕೆ ಮಾತ್ರ ಇದ್ರೆ ಸತ್ತು, ಇದು ಕ್ರಿಯೆ ಇಲ್ಲದ ನಂಬಿಕೆ ಸತ್ತು ಹೋಗಿ. ಹಲ್ಲೆಲೂಯಾ. ಅದರಿಂದ ಬೈಬಲ್ ವಾಕ್ಯ ಹೇಳ್ತದೆ, ಲೋಕದ ಕಾರ್ಯಗಳು ಬೇಡ ನಮಗೆ. ಆಮೇಲೆ ಅವೆಲ್ಲವನ್ನು ಬಿಟ್ಟು 20ನೇ ವಾಕ್ಯ ಓದ್ರಿ, 8ನೇ ವಾಕ್ಯ ಓದ್ರಿ ಒಂದ್ಸರಿ ಜೋರಾಗಿ, ಬೇಗ ಓದ್ಬೇಕು. ಇವುಗಳೆಲ್ಲ ಕೊಡ್ರಿ, ಪ್ರೇಯರ್ ಮಾಡೋದೇ ಬೇಡ. ಶಾರ್ಟ್ ಕಟ್, ಅಡ್ಡ ದಾರಿ. ಕನ್ನಡದಲ್ಲಿ ಹೇಳ್ಬೇಕಾ, ಅಡ್ಡ ದಾರಿ. ಅಡ್ಡ ದಾರಿಯಾಗಿ ನಾವು ದುಡಿಯಬಾರದು. ಸುಳ್ಳು ಹೇಳಿ 1000 ರೂಪಾಯಿ ಬರ್ತದೆ, ಬೇಡ. ಅದರಿಂದ ಶಾಪ ಕಟ್ಕೋ ಬೇಡ, ನ್ಯಾಯವಾಗಿ ದುಡಿ. ನಂಗೆ ತುಂಬಾ ಸಂತೋಷ, ಲಕ್ಷ್ಮಮ್ಮ ವೆಂಕಟರಮಣ ಇದ್ದಾರೆ, ಅವರು ದೀಕ್ಷಾ ಸ್ಥಾನ ಎತ್ತುವಾಗಲೇ ಹೇಳಿದ್ರು. ಅವ್ರು ಅಂಗಡಿ ಇಕ್ಕಿದ್ರು, ಅವರು ಮದ್ಯಪಾನವನ್ನು ಮಾಡ್ತಾರೆ. ಅವರೇ ಹೇಳಿದ್ರು, ಸರ್ ಇದುವರೆಗೂ ಮಾಡಿದ್ವಿ, ಇನ್ಮೇಲೆ ನಾವು ಮಾಡುವುದು. ಕೇಳಿದ್ರು, ಸರ್ ನಾವು ಮಾಡ್ಬೋದಾ ಮಾಡ್ಬೋದಾ? ನಾನು ಹೇಳಿದೆ, ನೀನು ಕುಡಿದು ಬಿಟ್ಟು ಬಂದ್ರೆ ನಿಮ್ ಮಿಲ್ಸ ಸುಮ್ಮನೆ ಇರ್ತಾರ? ಇವಾಗ ನೀನು ಕುಡಿಯಲ್ಲ, ಪಕ್ಕದ ಮನೆಯವರು ಕುಡಿದು ಬಿಟ್ಟು ಮನೆಯವರು ಗಲಾಟೆ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ, ಇವರು ದೊಡ್ಡವಾಗ ಬರಬಾರ್ದ ಹೇಳ್ತಾರೆ ಇಲ್ವಾ? ಪಕ್ಕದಲ್ಲೇ ತಗೊಂಡ್ಬಂದಿಟ್ಕೊಂಡಿದ್ರು, ಅವತ್ತೇ ಬಿಟ್ಟು ಆಮೇಲೆ ಏನಾದ್ರು ಎಲ್ಲ ಹೋಗ್ಬಿಡ್ತಾ, ಬಿಟ್ಟಿದ ತಕ್ಷಣ ಎಲ್ಲ ಹೋಗ್ಬಿಡ್ತಾ, ದೇವರು ಚೆನ್ನಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇಲೆ ನಾವು ಸೈತಾನ ಏನ್ ಮಾಡ್ತಾನೆ, ಇವ್ರನ್ನ ಏನಾದ್ರೂ ಮಾಡಿ ಇವ್ರು ಬಿಟ್ಬಿಟ್ಟೆ ಚೆನ್ನಾಗಾಗ್ಬಿಡ್ತಾರೆ. ನಾನು ಯೇಸು ಸ್ವಾಮಿಗಳು ನೋಡಿ, ಸರ್ಕಾರ ಅದೇ ಮಾಡ್ತಾರೆ. ಎಲ್ಲ ಮನಸ್ಸಾಂತರ ಹೊಂದ್ಕೊಂಡ್ಬಿಟ್ರೆ, ಎಲ್ಲಾ ಕುಡಿಯೋದು ಬಿಟ್ಬಿಟ್ರೆ, ಎಲ್ಲಾರು ಸಂತೋಷ ಆಗ್ಬಿಟ್ರೆ, ನಾವು ಎಲ್ಲಿರೋದಿಲ್ಲಿ, ಇಲ್ಲಿ ನಾವು ನಮ್ ಕೆಲಸನೇ ನಡೆಯಲ್ವೇ, ಯಾರು ನಮ್ಮನ್ನ ಕರೆಯಲ್ವೇ ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಕುಡುಕರು ಬದಲಾಗುತ್ತಾರೆ. ನಮ್ಮ ಕರ್ತನಾದ ದೇವರಿಗೆ ಒಬ್ಬರು
ಹೋಗಬೇಕು ಅಂತ ಬರೆದಿದೆ. ಅದಕ್ಕೆ ಹೇಳ್ತೀನಿ ಪ್ರಿಯರೇ, ಯಾವಾಗಲೂ ಈ ಬೈಬಲ್ ಪ್ರಕಾರ ನಡೆದುಕೊಳ್ಳಿ. ಈ ಬೈಬಲ್ ಫಾಲೋ ಮಾಡುವವನು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಈ ಬೈಬಲ್ ಅನ್ನು ಓದುವಂತವನು ಎಂದಿಗೂ ನಾಶವಾಗುವುದಿಲ್ಲ. ಇದನ್ನು ಕೈಗೊಂಡು ನಡೆಯುವವನು ಎಂದಿಗೂ ಅವನು ಲಕ್ಷ್ಯ ಪಡುವುದಿಲ್ಲ. ಆಮೇಲೆ ಯೇಸು ಸ್ವಾಮಿ ಸೈತಾನೇ ಬಂದು ಹೇಳ್ತಾರೆ, ದಾನಿಯೇಲ 1ನೇ ಅಧ್ಯಾಯ 8ನೇ ವಾಕ್ಯ ನೋಡ್ರಿ, ಅವರೆಲ್ಲಾರು ಮುಖಕ್ಕಿಂತ ಇವರ ಮುಖ ಪ್ರಕಾಶವಾಗಿತ್ತು. ಅವರೆಲ್ಲ ಏನ್ ಮಾಡಿದ್ರು? ರಾಜನಿಗೆ ಕೊಡುವಂತ ಭೋಜನವನ್ನು ತಿಂದರು, ರಾಜನಿಗೆ ಕೊಡುವಂತ ಫೆಸಿಲಿಟಿ ಅವರು ಕೊಟ್ಟರು. ಆದ್ರೆ ಇವ್ರೇನ್ ಮಾಡ್ತಾರೆ? ತರಕಾರಿ ತಿಂತಾರೆ, ಸೊಪ್ಪು ಸಾರು ತಿಂತಾರೆ. ಅವರಾದ್ರೂ ಮತ್ತೊಂದು ಚಿಕ್ಕನು ಸಿಕ್ಕಿದಾಗ ಬಾರಿಸ್ತಾ ಇದ್ದಾರೆ, ಡೈಲಿ ತಿಂದು 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 ಕೊಬ್ಬಿಸ್ತರಾಗಿ ರಾಜನ ಮುಂದೆ ಹೋಗಿ ನಿಂತ್ಕೊಂತಾರೆ. ಅವ್ರ ಮುಖಗಳೆಲ್ಲ ಬ್ಲಾಕ್ ಆಗಿದೆ, ಇವರ ಮುಖ ಪ್ರಕಾಶವಾಗಿದೆ. ಆಮೇಲೆ 20ನೇ ವಾಕ್ಯ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲಾ ಸೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. 10ರಷ್ಟು ನಿಪುಣರಾಗಿ ಕಾಣು ಬಂದರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 13ನೇ ವಾಕ್ಯ ಇರ್ತದೆ, ಅವರ ಮುಖಗಳೆಲ್ಲ ಪ್ರಕಾಶವಾಗಿತ್ತು. ಆಮೇಲೆ ದೇವರು ನಮ್ಮನ್ನು ಆಶೀರ್ವದಿಸಬೇಕಿದ್ದಾನೆ. ನೋಡಿ, ದೇವರ ವಾಕ್ಯವನ್ನು ನೋಡ್ತೀವಿ. 14ನೇ ಅಧ್ಯಾಯ ಆದಿಕಾಂಡ 14ನೇ ಅಧ್ಯಾಯದ 21-22 ಅವನು ಮಾಡಿದ ಒಂದು ಅರಿಕೆ ವಿರುದ್ಧವಾಗಿ ದೇವರ 10 ಪಟ್ಟಣಗಳನ್ನು ಅಬ್ರಹಾಮಿಗೆ ಕೊಟ್ಟನು. ಕೊಡುತ್ತೀನಿ ಅಂತ ಹೇಳಿಲ್ಲ, ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಹೋದ್ರೆ ಯಾರಾದರೂ 15ನೇ ಅಧ್ಯಾಯ 19ನೇ ವಾಕ್ಯ 21ನೇವರೆಗೆ ಓದುವುದಾದ್ರೆ ಅಲ್ಲಿ ದೇವರು ಅವನಿಗೆ ಆಶೀರ್ವಾದ ಕೊಟ್ಟಿದ್ದನ್ನು ನೋಡಿ. ಹೋದ್ರೆ ಯಾರಾದ್ರೂ ಬೇಗ 15, 19 ಇಂದ 21 ಅಂದರೆ ಕೇನಿಯರು, ಕೆನಿಜಿಯರು, ಕೆರ್ಮೋನಿಯರು, ಹಿತ್ತಿಯರು, ಪೆರಿಜಿಯರು, ರೆಫಾಯರು, ಅಮೋರಿಯರು, ಕಾನಾನ್ಯರು, ಗಿರ್ಗಾಷಿಯರು, ಯೆಬೂಸಿಯರು ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು. ಕೊಡುತ್ತೇನೆ ಅಂದ್ರೆ ಕೊಟ್ಟಿದ್ದೇನೆ ದೇವರು. ಹಲ್ಲೆಲೂಯಾ. ಅವ್ರು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಹಲ್ಲೆಲೂಯಾ, ಆಮೆನ್. ನಾವು ಯಾವಾಗ ನೋ ಅಂತೀವೋ ನಮ್ಗೆ ಆಶೀರ್ವಾದ ಬರ್ತದೆ. ಯಾವಾಗ ನಾವು ಮಾಡ್ತೀವೋ ಆಶೀರ್ವಾದ ಹೋಗ್ತದೆ. ಆಮೆನ್. ನೋಡಿ, ಯೇಸು ಸ್ವಾಮಿ ಅವನ 13ನೇ ಅಧ್ಯಾಯ ಆದಿಕಾಂಡ 13-16 ವಾಕ್ಯ ಹೇಳ್ತದೆ, ನೀನು ನಾವು ಸಮುದ್ರದ ಉಸಿಪಿನಂತೆ ಅಂದ್ರೆ ಸಮುದ್ರದ ಮರಳಿನಂತೆ ಎಲ್ಸಕ್ಕಾಗುತ್ತೆ. ಅದನ್ನ ಮರಳನ್ನ ಸಮುದ್ರ ಹತ್ರ ಇರ್ತಾರೆ ಮರಳು, ಅದು ಎಲ್ಸಕ್ಕಾಗುತ್ತೆ. ಯಾರ ಕೈಲಾಗುತ್ತೆ? ಕಂಪ್ಯೂಟರ್ ಎಲ್ಸಕ್ಕಾಗುತ್ತಾ? ಇಲ್ಲ ಫೋನಿಗೆ ಎಲ್ಸಕ್ಕಾಗುತ್ತಾ? ಏನಿದ್ರು ಎಲ್ಸಕ್ಕಾಗಲ್ಲ. ಅದೇ ದೇವರ ವಾಕ್ಯ ಹೇಳ್ತದೆ, ನಾನು ಈ ತರ ನಿನ್ನನ್ನು ಆಶೀರ್ವದಿಸ್ತೇನೆ. ಯಾಕಂದ್ರೆ ನೋ ಅಂದಿದ್ದೀನಿ, ಬೇಗ ಅಂದಿದ್ದಕ್ಕೆ. ಓದಿ 13:16 ಆದಿಕಾಂಡ 13:16. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾಯಿತು. ದೇವರಿಗೋಸ್ಕರ ಬದುಕುವಂತ ದೇವ ಮಕ್ಕಳಿಗೆ ಕೈ ತಟ್ಟಿ ಹೇಳಿ, ನಾವು ಲೆಕ್ಕ ಮಾಡಕ್ಕೆ ಆಗಲ್ಲ. ಅದಕ್ಕೆ ಮಾತು ಕಂಡು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಎಸೆಯಿಲ್ಲ, ನೀನಲ್ಲ ಬಿಟ್ಟಿದನು. ಆಮೆನ್. ಧೂಳಿನಷ್ಟು ಅಪ್ಪ ಎಂತ ಒಂದು ಆಶೀರ್ವಾದ ಎನ್ಸಕ್ಕಾಗತ್ತಲ್ರಿ. ದೇವರು ಕೊಡುವಂತ ಆಶೀರ್ವಾದ. ದೇವರಿಗೋಸ್ಕರ ಜೀವಿಸಿರಿ, ದೇವರ ಸೇವೆಗೋಸ್ಕರ ಜೀವಿಸಿರಿ, ದೇವರಿಗೋಸ್ಕರ ಬದುಕಿರಿ. ದೇವರು ನಿಮಗೋಸ್ಕರ ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದಾರೆ. ಇನ್ನ 1 ವರ್ಷ ಬಿಟ್ಟು ನೋಡ್ರಿ, ದೇವರಿಗೋಸ್ಕರ ಕರೆಕ್ಟಾಗಿ ಬದುಕಿದ್ರೆ 1 ವರ್ಷದಲ್ಲಿ ನಿಮ್ಮ ಪ್ರತಿಫಲ ಬಂದಿರ್ತದೆ. ಆಮೇಲೆ 2 ವರ್ಷದಲ್ಲಿ ಅದಕ್ಕಿಂತಲೂ ಹೆಚ್ಚಾದ ಪ್ರತಿಫಲ, 3 ವರ್ಷದಲ್ಲಿ ಅದಕ್ಕಿಂತಲೂ ಹೆಚ್ಚಾದ ಪ್ರತಿಫಲ, 4 ವರ್ಷದಲ್ಲಿ ಅದಕ್ಕಿಂತ ಹೆಚ್ಚಾದ ಪ್ರತಿಫಲ, 5ನೇ ವರ್ಷದಲ್ಲಿ ಅತ್ಯಧಿಕವಾದ ಪ್ರತಿಫಲ ದೇವರು ಕೊಡುತ್ತಾರೆ. 5,000 ಆತ್ಮ, 5 ಸಭೆಗಳು, 5 ಆರಾಧನೆ ಯೇಸುವಿನ ನಾಮದಲ್ಲಿ ಮಾತಾಡ್ತದೆ. ಹಲ್ಲೆಲೂಯಾ. ಮೋಸೆ ಲಕ್ಕಿಸು. ಎಷ್ಟು ಜನ ಬರ್ತಾರೆ? ಯಾರು ಬಂದವರೇ, ಯಾರು ಬಂದಿಲ್ಲ ನಮಗೂ ಗೊತ್ತಾಗ, ಇವಾಗಲೇ ಗೊತ್ತಾಗಲ್ಲ. ಇನ್ನ 5,000 ಆತ್ಮ ಬಂದ ಮೇಲೆ ಹೆಂಗ್ರಿ ಗೊತ್ತಾಗೋದು? ನಮ್ಮ ಮೈಂಡಿಗೆ ಒಂದು 10 ಜನ
ತಿರ್ಗಾ ಅದರಲ್ಲಿ ಒಬ್ಬರು ಬಿಟ್ಬಿಟ್ಟಿರ್ತೀವಿ. ಆದ್ರೆ ಬೈಬಲ್ ಹೇಳ್ತಾರೆ ನೀವು ಎನ್ಸಕ್ಕಾಗದೆ ಸೈ ನೋಡಿ 15:5 ನೋಡಿ ದೇವರು ಹೇಳ್ತಾರೆ, ಓದ್ಬೇಕು ಬೇಗ ಬೇಗ. 15:5 ಆಕಾಶದ ಕಡೆಗೆ ನೋಡು. ಬೆಳಿಗ್ಗೆ ಮಾತಾಡಿದ್ರು ಮುಸಿಪಿನ ಧೂಳಿನಂತೆ ಲೋಕದ ಏನು ಧೂಳಿನಂತೆ ಆಶೀರ್ವದಿಸ್ತೇನೆ. ರಾತ್ರಿಯಲ್ಲಿ ಮಾತಾಡ್ತಾರೆ. ರಾತ್ರಿ ದೇವರು ಯಾವಾಗ ಮಾತಾಡ್ತಾರೆ? ಎಲ್ಲಾ ಸಮಯದಲ್ಲಿ ಮಾತಾಡ್ತಾರೆ. ನೋಡಿ ರಾತ್ರಿ ಹೇಳ್ತಾರೆ, ಓದಿ. ಆಕಾಶದ ಕಡೆಗೆ ನೋಡು. ಆಕಾಶ ಕಡೆಗೆ ನೋಡು. ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನಗಾದರೆ ಲೆಕ್ಕಿಸು. ನಿನ್ನ ಸಂತಾನವನ್ನು ಅಷ್ಟಾಗುವುದು ಅಂದನು. ಸಾಕು. ಹಲ್ಲೆಲೂಯಾ. ಅವನು ಪಾಪ 1 2 3 1 2 3 1 2 ಲೆಕ್ಕ ಮಾಡಿ ಮಾಡಿ ಸಾಕಾಗ್ಬಿಟ್ಟಿರ್ತಾರೆ. ದೇವರೇ ಲೆಕ್ಕ ಮಾಡಕ್ಕಾಗಲ್ಲ ಸಿಸ್ಟರ್, ಲೆಕ್ಕ ಮಾಡಕ್ಕಾಗಲ್ಲ. ಬ್ಯಾಂಕಲ್ಲಿ ಎಷ್ಟೈತೆ ಅಂತ ಗೊತ್ತಾ? ಆಸ್ತಿ ಎಷ್ಟು ಸಾರ್ ಎಷ್ಟೈತೆ ನಮಗೆ ಗೊತ್ತಾಗ್ತಲ್ಲ ಸರ್. ಅಲ್ಲಿ ಹೋದ್ರು ನಂಬ್ತಾರೆ, ಇಲ್ಲೂ ನಂಬಿಕೆ ಇರುವ ಕೈ ಕಟ್ಟೋದಿಲ್ಲ. ನಮ್ಮೂರು ಕೈ ಕಟ್ಟಿ ಜೋರಾಗಿದೆ. ಆಂಧ್ರ ಕೂಟಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ, ಸಾರ್ ನಿಮ್ಮ ಚರ್ಚಿಗೆ ನಾವು ಬರ್ತಾ ಇದ್ದಾರೆ ಸಾರ್. ಇವರು ನಮ್ಮವರೇನಾ? ಆಮೇಲೆ ತಮಿಳ್ನಾಡು ಹೋದ್ರೆ ಅಲ್ಲಿ ತಮಿಳವ್ರು ಹೇಳ್ತಾರೆ, ಪಾಸ್ಟರ್ ಉಂಗ ಸಭೆಗೆ ನಾವು ಅಂದಿದ್ದಾರೆ ಪಾಸ್ಟರ್. ಅಲ್ಲಿ ಒರಿಸ್ಸಾಗೆ ಹೋದ್ರೆ ಒರಿಸ್ಸಾದಲ್ಲಿ ಹೇಳ್ತಾರೆ, ಪಾಸ್ಟರ್ ಮೇ ಏನಂತಾರೆ मैं तुम्हारा चर्च को आ गया, आ गया. हालेलूया. ಕೇರಳ ಹೋದ್ರೆ ಮಲಯಾಳದಲ್ಲಿ ಹೇಳ್ತಾರೆ, ನಾವು ನಿಮ್ಮ ಸಭೆಗೆ ಬರ್ತಾ ಇದ್ದೀವಿ. ಆಮೇಲೆ ಕೈ ತಟ್ಟಿ ಸಂತೋಷ. ಅಬ್ರಹಾಮ ಹೇಳ್ತಾರೆ, ಕೇರಳದ ಭಾನುವಾರ ಆರಾಧನೆ ಬಿಟ್ಟು ನಾನು ಎಲ್ಲಿಗೆ ಹೋಗಲ್ಲ ಅಂತವರನ್ನು ದೇವರು ಆಶೀರ್ವದಿಸ್ತಾರೆ. ಆರಾಧನೆ ಫಸ್ಟ್, ನೆಕ್ಸ್ಟ್ ಬೇರೆ ಕೆಲಸ. ಆರಾಧನೆ ದೇವರನ್ನು ಆರಾಧಿಸು. ಅಬ್ರಹಾಮ ಜೀವನ ನೋಡಿ, ಬೆಳಿಗ್ಗೆನೇ ಪ್ರಾರ್ಥನೆ ಮಾಡ್ತಾರೆ, ಬೆಳಿಗ್ಗೆ ದೇವರನ್ನು ಆರಾಧಿಸ್ತಾರೆ. ನಾನು ದೇವರನ್ನು ಬಿಟ್ಟು ಬೇರೆ ಏನು ಮಾಡಿಲ್ಲ. ದೇವರು ಬಿಟ್ಟರೆ ನೀನು ಒಬ್ಬನೇ ಮಗನ ಯೋಚನೆ ಮಾಡಿ. 100 ವರ್ಷ ಬಿಟ್ಟು ಒಂದು ಮಗು ಹುಟ್ಟಿದೆ. ನಮಗೆ 2 ವರ್ಷ 3 ವರ್ಷ ಬಿಟ್ಟು ಒಂದು ಮಗು ಹುಟ್ಟು ಬಿಟ್ಟರೆ ಅದ್ರ ಮೇಲೆ ಕಣ್ಣುತ್ತದೆ. ಮಗು ಹುಟ್ಟವರೆಗೂ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ. ಮಗು ಬಂದ ತಕ್ಷಣ ಮಗು ಮೇಲೆ ಇರುತ್ತೆ ಕಣ್ಣು. ನಾನು ಅನ್ಕೊಳ್ತೀನಿ ಅಬ್ರಹಾಮನ ಹಂಗೆ ಇದ್ದಿರ್ಬೋದೇನು. ಅದಕ್ಕೆ ಟೆಸ್ಟ್ ಮಾಡಕ್ಕೆ ಅಬ್ರಹಾಮ 25ನೇ ಅಧ್ಯಾಯದಲ್ಲಿ, ಅಬ್ರಹಾಮ ಸ್ವಾಮಿ ಇದ್ದೀನಿ ಸ್ವಾಮಿ, ದಾಸರಿದ್ದೀನಿ. ನೀನ್ ಮಗನಿದ್ದಾನಲ್ಲ, ಅವನು ಯಾರೋ ಇದ್ದವನಲ್ಲ, ಅವನು ಕರ್ಕೊಂಡ. ಏನ್ ಸ್ವಾಮಿ ಬಡಿ ನಾವಾಗಿದ್ರೆ ಏನಾಗ್ತದೆ? ಮಗು ನಿಮ್ಮ ಮಗನ ಕರ್ಕೊಂಬ ಬಲಿ ಕೊಡ್ತೀನಿ ಅಂದ್ರೆ ನೀವೇನ್ ಮಾಡ್ತೀವಿ? ಅಯ್ಯೋ ಇವ್ ಪಾಸ್ಟರ್ನ ಏನಾಗ್ಬಿಟ್ಟಿದೆ ಪಾಸ್ಟಿಗೆ ಎಲ್ಲ ಊರಿಗೆಲ್ಲ ಹೋಗ್ತೀವಿ. ಆ ಪಾಸ್ಟರ್ಗೆ ಹೋಗ್ಬಲ್ಲಿ ಬಲಿ ಕೊಡ್ಬೇಕಂತೆ. ಯೋಚನೆ ಮಾಡ್ಬೇಕು. ಅದನ್ನ ನಮ್ಮ ಜೀವನಕ್ಕೆ ಕರ್ಕೊಂಡ್ಬಂದ್ಬಿಡ್ಬೇಕು. ಆ ಬರ ನೋಡಿರ್ತಾರೆ, ನೀನ್ ಏಕ ಪುತ್ರನು ಈಸಾಕನ ಮೋರೆ ಬೆಟ್ಟಕ್ಕೆ ಕರ್ಕೊಂಬ. ಏನು ಸ್ವಾಮಿ ಬಲಿ ಕೊಡ್ಬೇಕು? ಅವನೇನಲ್ಲ, ನೀವಾಗಿದ್ರೆ ನನಗೆ ಗೊತ್ತು. ಅವಾಗ ನೀನ್ ಊರ್ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಬಾ ಅಂದಾಗಲೇ ನನ್ಗೆ ಗೊತ್ತಾಯ್ತು. ನೀನ ಬಂದು ಮಿತ್ರನ ಬಿಟ್ಟು ಬಾ ಅಂದ್ರಲ್ಲ, ದೀಕ್ಷಾಸನ ಎತ್ಕೊಂಡ್ರಲ್ಲ, ಅವಾಗೆ ಗೊತ್ತಾಯ್ತು ನೀ ಎಂತ ಅವನೇ ಒಂಚೂರು ಹಿಂಜರಿಗಿಲ್ಲ. ತನ್ನ ಮಗನನ್ನು ಗಮನಿಸ್ತಾ ಇವನು ಹುಡುಕ. ಸುಮಾರು 120 ವಯಸ್ಸಾಗಿರ್ಬೋದು ಅವನಿಗೆ. ಅವ್ರ ಮಗನಿಗೆ ಒಂದು 18ರಿಂದ 22 ವಯಸ್ಸಿರ್ಬೋದು. ಕರ್ಕೊಂಡು ಹೋಗ್ತಾ ಇದ್ದಾನೆ. 3 ದಿನ ಪ್ರಯಾಣ. ಇದುವರೆಗೂ ಅವನ ಅಪ್ಪ ಅನ್ನು ಕರೆದಿದ್ದಾನೆ ಇಲ್ಲೋ ಗೊತ್ತಿಲ್ಲ. ಆ ವಾಕ್ಯದಲ್ಲಿ ಅಪ್ಪ ಅಂತ ಯೋಚನೆ ಮಾಡಿ. ಸ್ವಲ್ಪ ಮಗು ಸಾಯ್ತದೆ, ಅಪ್ಪ ಅಂದ್ರೆ ಎಷ್ಟು ದುಃಖ. ಯಾರಿಗೆ ಬಹುಮಾನ ಕೊಡ್ತಾರೆ? ದೇವರಿಗೋಸ್ಕರ ಎಲ್ಲವನ್ನು ಸಹಿಸಿಕೊಡ್ತಾರೆ. ಎಲ್ಲರಿಗೂ ಕೊಡಲ್ಲ, ಎಲ್ಲರಿಗೂ ಆಶೀರ್ವಾದ ಬರಲ್ಲ, ಬರೋವರೆಗೆಲ್ಲ ಆಶೀರ್ವಾದ ಕೊಡಲ್ಲ. ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಡಕ್ಕೆ ಹಿಂಜರಿಯಲಿಲ್ಲ. ಅದಕ್ಕೆ ಅತ್ಯಧಿಕವಾದ ಬಹುಮಾನ. ಒಂದೇ ಒಂದು ವಾಕ್ಯವನ್ನು ನಾವು ಮುಗಿಸೋಣ. ಎಫೆಸರ್ ಪುಸ್ತಕ 3ನೇ ಅಧ್ಯಾಯ 20-21 ವಾಕ್ಯ ಹೇಳ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವಂತ ದೇವರ ಶಕ್ತಿ.
ನಾವು ಬೇಡುವುದಕ್ಕೂ ಕೇಳುವುದಕ್ಕೂ ಉಪವಾಸ ದಿನದಲ್ಲಿ ಬಂದು ಪ್ರಾರ್ಥನೆ ಮಾಡುವಂತ ಸಹೋದರ ಸಹೋದರಿ, ನೀವು ಬೇಡುವುದಕ್ಕೂ ಕೇಳುವುದಕ್ಕೂ ಅತ್ಯಧಿಕವಾದ ಕಾರ್ಯಗಳು ದೇವರು ನಿಮಗೆ ಮಾಡಲಿಕ್ಕೆ ಶಕ್ತ ಮಾಡ್ತಾರೆ. ನನ್ನ ದೇವರು ಮಾಡ್ತಾನೆ. ಆಮೇಲೆ ಅದೇ ಓದಿದ ವಾಕ್ಯ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರ ಬಾಲ್ಯ ಸಾಕ್ಷ. ಆಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಮೂರನೇ ಅತ್ಯಧಿಕವಾದ ಕಾರ್ಯ. ಆಮೇಲೆ ಒಂದು ಪ್ರತಿಫಲ ಏನು? ಪುತ್ರ ಆಗುವಂತ ಪ್ರತಿಫಲ. ಎರಡನೇ ಪ್ರತಿಫಲ ಏನು? ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ. ಮೂರನೇ ಪ್ರತಿಫಲ ಏನು? ದೇವರಿದ್ದರೆ ಅತ್ಯಧಿಕವಾದ ಕಾರ್ಯ. ಆಮೇಲೆ ಎಲ್ಲ ಮೊಣಕಾಲಕ್ರಮ, ಎಲ್ಲ ನೆಟ್ಟು ಮೊಣಕಾಲಕ್ರಮ ಬೈಬಲ್ ಸೈಡ್ ಕರ್ತನ ಮೇಜಿಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಮೂರು ಕಾರ್ಯ ನಾವು ತಿಳಿದು ಮೂರು ಕಾರ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಿಗೆ ಅತ್ಯಧಿಕವಾದ ಬಹುಮಾನವನ್ನು ಕೊಡುವಂತ ದೇವರು, ಅತ್ಯಧಿಕವಾದ ಆಶೀರ್ವಾದವನ್ನು ಕೊಡುವಂತ ದೇವರು, ಅತ್ಯಧಿಕವಾದ ಕೃಪೆಯನ್ನು ನೀಡುವಂತ ದೇವರು. ಹಾಲೆಲೂಯಾ.